ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ. ನಾನು ನಿಮ್ಮ ವಿಶೇಷ್. ಸೊ ಈಗ ನಮ್ಮ ಜೊತೆ ಇದ್ದಾರೆ ನಾನ್ ವೆಜ್ ಚಿತ್ರತಂಡ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ? ಸರ್ ನೀವು ಹೇಗಿದ್ದೀರಾ? ಸೂಪರ್ ಸರ್. ಸರ್ ಫಸ್ಟ್ ಆಫ್ ಆಲ್ ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ಸ್. ಒಂದು ಒಳ್ಳೆ ಕಾಮಿಡಿ ಕಂಟೆಂಟ್ನ ಕೊಡೋಕೆ ರೆಡಿ ಇದ್ದೀರಾ. ಸೊ ಫಸ್ಟ್ ನಿಮ್ಗೆ ಡೈರೆಕ್ಟರ್ ಸರ್ ನೀವು ಹೇಳ್ಬೇಕು ಫಸ್ಟು, ಈ ಕತೆ ಹೇಗೆ ಹುಡ್ತು ಸರ್, ನಾನ್ ವೆಜ್ ಅನ್ನೋ ಕತೆ? ಕತೆ ಅಂದರೆ ಒಂದು ಲೈನ್ ಇತ್ತು, ನನ್ನದು ಕತೆ ಇತ್ತು ಒಂದು. ಅಂದರೆ ನಮ್ಮ ಫ್ರೆಂಡ್ ಒಂದು ಈ ಥರ ಒಂದು ಲೈನ್ ಇದು ಮಾಡಿದ್ದ ನನಗೆ, ಒಂದು ಈ ಥರ ಒಂದು ನಡೆದಿತ್ತು ಅಂದರೆ ಅವನು ಯೋಚನೆ ಮಾಡಿದ್ದ, ಅದು ನಾವು ಸ್ವಲ್ಪ ಡೆವಲಪ್ ಮಾಡ್ಕೊಂಡು ನಾವು ಇದು ಮಾಡಿದ್ವಿ. ಬಟ್ ಕಾಮಿಡಿಗೆ ತುಂಬ ಸ್ಪೇಸ್ ಇತ್ತು ಆ ಸಬ್ಜೆಕ್ಟಲ್ಲಿ. ಬಟ್ ನಾವು ಅದು ಸೆಲೆಕ್ಟ್ ಮಾಡಿದ್ವಿ. ಕಾಮಿಡಿಯನ್ ಜಾಸ್ತಿ ಇದ್ದ ಕಾರಣಕ್ಕೆ ಅದು ಮಾಡ್ಬೋದು ಅಂತ ಇತ್ತು. ಬಟ್ ಇದರಲ್ಲಿ ಒಂದೊಂದು ಒಂದು ವಿಷಯ ಇದೆ, ಒಂದು ನೀಟ್ ಕಂಟೆಂಟ್ ಇತ್ತು. ಬಟ್ ನಾನು ಮಾಡ್ತಿರೋ ಸಿನಿಮಾಗಳೆಲ್ಲ ಆ ಥರನೇ ಬರ್ತಿದ್ದೆ. ಇದಕ್ಕಿಂತ ಮುಂಚೆ ತುಳು ಸಿನಿಮಾ ಎಲ್ಲ ಮಾಡುವಾಗ ಒಂದು ಕಾಮಿಡಿ ಜೊತೆ ಒಂದು ಕಂಟೆಂಟ್ ಇಟ್ಕೊಂಡು ನಾನು ಮಾಡ್ತಿದ್ದೆ. ಇದು ಕೂಡ ನನಗೆ ಆ ಥರ ಒಂದು ವಿಷಯ ಇತ್ತು, ಅದಕ್ಕೋಸ್ಕರ ಇದು ನನಗೆ ಇಷ್ಟ ಆಯಿತು. ಓಕೆ ಸರ್, ನಾವು ಸಾಕಷ್ಟು ನಿಮ್ಮ ಮೂವಿಗಳಲ್ಲಿ ನೋಡ್ತಾ ಇರ್ತೀವಿ, ಬ್ಯಾಕ್ ಟು ಬ್ಯಾಕ್ ಬ್ಯುಸಿ ಇರ್ತೀರಾ. ಸೊ ಅದರಲ್ಲೇ ಈ ಮೂವಿ ನಿಮಗೆ ಎಷ್ಟು ಸ್ಪೆಷಲ್ ಸರ್? ತುಂಬ ಸ್ಪೆಷಲ್. ಯಾಕಂತ ಹೇಳಿದರೆ ಈ ಸಿನಿಮಾದಲ್ಲಿ ನಾನು ಈಗ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲಿ ಕಾಮಿಡಿ ಹಾಸ್ಯ ಪಾತ್ರ ಜಾಸ್ತಿ ನೋಡಿರ್ತೀರ. ಇದರಲ್ಲಿ ಆ ಹಾಸ್ಯ ಜೊತೆಗೆ ಒಂದು ಎಮೋಷನ್ಸ್ ಕೂಡ ಕ್ಯಾರಿ ಮಾಡುವಂಥ ಒಂದು ಪಾತ್ರ ಇದೆ. ಸೊ ಥ್ರೂ ಔಟ್ ಸಿನಿಮಾದಲ್ಲಿ ಇರುತ್ತೆ, ಈ ಸಿನಿಮಾದಲ್ಲಿ ಪಾತ್ರ ಕ್ಯಾರಿ ಆಗುತ್ತೆ. ಸೊ ಅದಕ್ಕೆ ನನಗೆ ತುಂಬ ಒಂದು ಇಂಪಾರ್ಟೆನ್ಸ್ ಸಿಕ್ಕಿದಂಥ ಪಾತ್ರಕ್ಕೆ ಸಿಕ್ಕಿದಂಥ ಒಂದು ಸಿನಿಮಾ, ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು. ಓಕೆ ಸರ್, ನಾವು ಲಾಸ್ಟ್ ಇಯರ್ ಎಕ್ಸ್ ಆ್ಯಂಡ್ ವೈಲ್ ನೋಡಿದ್ವಿ. ಹೌದು. ಈಗ ಮತ್ತೆ ಈಗ ಬರ್ತಾ ಇದ್ದೀರಾ. ಸೊ ಇವ್ರು ಹೇಗೆ ಅಪ್ರೋಚ್ ಮಾಡಿದ್ರು ಸರ್ ನಿಮಗೆ? ಇಲ್ಲ, ನನ್ನ ಅವರ ಮೂರನೇ ಸಿನಿಮಾದಲ್ಲಿ ನಾನು ಆಲ್ರೆಡಿ ಆ್ಯಕ್ಟ್ ಮಾಡಿದ್ದೆ, ಅಮ್ಮೇರ್ ಪೊಲೀಸ್ ಅಂತ. ಸೊ ಅಲ್ಲಿಂದ ಪರಿಚಯ. ಸೊ ಅವರಿಗೆ ಆ ಕತೆ ಇದ್ದಾಗ ಮೋಸ್ಟ್ಲಿ ಅವರಿಗೆ ನಾನು ಸೂಟ್ ಆಗ್ತೀನಿ ಅಂತ ಅನಿಸ್ತು. ಅವ್ರು ಅಪ್ರೋಚ್ ಮಾಡಿದ್ರು ನಂಗೆ ಖುಷಿನೇ. ಸಿನಿಮಾ ಅಂತ ನಾವು ಲವರ್ ಬಾಯ್ ಅದರಲ್ಲಿ ಲವರ್ ಬಾಯ್ ಅಂತಲ್ಲ, ಇದೊಂದು ಡೀಸೆಂಟ್ ಹುಡುಗ ಯಾವ ಥರ ಇರ್ತಾನೆ. ಓಕೆ, ನೀವು ಡೀಸೆಂಟ್ ಅವರು ನಿಜ ಅವನಾಗ ಮಾಡಲ್ಲ, ಬೇರೆ ಬಂದು ಮಾಡಿದ್ರೆ ಮಾಡ್ತಾರೆ. ನಾನು ಡೀಸೆಂಟ್ ಗೊತ್ತಲ್ಲ, ನಾನು ಡೀಸೆಂಟ್. ಇವರು ಹಂಗೆ ಕಾಣ್ತೀರ ಅಷ್ಟೇ. ನೀವೇ ಹೇಳ್ಬಿಟ್ರಿ ಮತ್ತೆ ನಾವು ಏನ್ ಹೇಳಲ್ಲ. ಸರಿ, ಹಂಗೆ ಡೀಸೆಂಟ್ ಅಂತ ಅನ್ನಿಸ್ತಿರ್ತಾರೆ. ಅವಾಗ ಡೀಸೆಂಟ್ ಅಂತ ಅನ್ನಿಸ್ತಾರೆ, ಬಟ್ ಹುಡುಗಿರಿಗೆ ಮ್ಯಾಮ್ ಇದೇ ಅಲ್ವಾ ನಿಮ್ದು ಇನ್ಸ್ಟಾ ಐಡಿ ಆ ಥರ ಏನಿಲ್ಲ ಕೇಳ್ತಾರಲ್ಲ, ನೋಡಿದ್ರಿ ಎಲ್ಲರೂ? ಹೌದು, ಇವ್ರು ನೋಡಿಲ್ಲ ಅಂದ್ರೆ ಅವ್ರು ಬೇರೆಯವ್ರು ನೋಡಿದ್ದಾರೆ. ಆ ಥರ ಡೀಸೆಂಟ್ ಬಾಯ್ಸ್ ಒಂದು ಮುಖ ನೋಡಿದಾಗ ಆ ಥರ ಅನಿಸ್ತು, ಡೀಸೆಂಟ್ ತರ ಇದ್ದಾರೆ, ಬಟ್ ನಿಮ್ಮ ಐಡಿ ಇದೆ ಅಲ್ವಾ ಅಂತ ಕೇಳ್ಬೋದು ತಾನೆ. ಇಲ್ಲ, ಅಷ್ಟು ಡೀಸೆಂಟ್ ಅಲ್ಲ ಇವ್ರ ಆ ಥರ ಅಲ್ಲ. ಇದ ನಿಮ್ಮ ಇನ್ಸ್ಟಾ ಆ ಥರ ಎಲ್ಲ ಕೇಳಲ್ಲ. ನಿಮ್ ನಂಬರ್ ಕೊಡಿ, ನಮ್ ಗುರುಗಳು. ಓಕೆ, ಸೊ ಹೇಳಿ ಬ್ರೋ, ನಿಮ್ಮ ಪಾತ್ರ ಹೇಗಿರುತ್ತೆ? ಸೊ ಈ ಸಿನಿಮಾನೇ ಒಂದು ಯಂಗ್ಸ್ಟರ್ನ ಒಂದು ಈ ಚಿಕ್ಕ ವಯಸ್ಸಲ್ಲಿ ಒಂದು ಕನ್ಫ್ಯೂಷನ್ ಇರುತ್ತಲ್ಲ ಹುಡುಗಿಯರ್ನ, ಅಂದ್ರೆ ಒಂದು ಆಸೆ ಇರುತ್ತೆ ಹುಡುಗಿಯರ ಹತ್ರ ಮಾತಾಡಬೇಕು, ಇಲ್ಲ ಟಿವಿ ಅಲ್ಲೆಲ್ಲ ನೋಡಿ ಏನೇನೋ ಐಡಿಯಾಗಳು ಬಂದಿರುತ್ತೆ ಮೈಂಡಿಗೆ ಹುಡುಗರಿಗೆ. ಸೊ ಯಾವ ಥರ ಹುಡುಗಿಯರನ್ನ ಅಪ್ರೋಚ್ ಮಾಡ್ಬೇಕಂತ ಇವನಿಗೆ ಗೊತ್ತಿಲ್ಲ, ತುಂಬ ಡೀಸೆಂಟು, ಬಟ್ ಅಪ್ರೋಚ್ ಮಾಡಬೇಕು, ಆಸೆ ಇದೆ. ಸೊ ಎಲ್ಲ ನಮ್ಮೆಲ್ಲರ ಲೈಫಲ್ಲ ಒಂದು ಮಾತಿನ ಮಧ್ಯ ಆಸೆ. ತುಂಬಾ ಡೀಸೆಂಟ್ ಗಳಿಗೆ ಆ ಥರ ಐಡಿಯಾನೇ ಬರಲ್ಲ. ತುಂಬಾ ನೀವು ಪದೇ ತುಂಬಾ ಡೀಸೆಂಟ್ ಸರ್. ಈಗ ನೋಡಿ ಒಬ್ಬ ಎಕ್ಸ್ಪ್ರೆಸ್ ಮಾಡೋ ಐಡಿಯಾನೇ ಬರಲ್ಲ. ಸರ್, ಈಗ ಒಬ್ಬ ಬಾಡಿ ಬಿಲ್ಡರ್ಗೆ ಆಸೆ ಇರುತ್ತೆ ತಿನ್ಬೇಕಂತ, ಬಟ್ ತಿನ್ನಲ್ಲ. ಅದು ಡಿಸಿಪ್ಲಿನ್. ಆ ಥರ ಡೀಸೆಂಟ್ ಹುಡುಗರು ಡಿಸಿಪ್ಲಿನ್ ಆಸೆ ಇರುತ್ತೆ, ಬೇಡ ಅಂತ. ಸರಿ, ಏನೇನು ಆಸೆ ಇರುತ್ತೆ ನಮಗೆ ಚಿಕ್ಕ ವಯಸ್ಸಲ್ಲಿ? ಬೇರೆ ಏನೇನೋ ಆಸೆ ಇತ್ತು, ನಿಮಗೆ ಯಾವ ಥರ ಆಸೆ ಇತ್ತು? ಅಲ್ಲ, ನನಗೆ ಬೇರೆ ಇತ್ತು. ನಾನು ಈ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಿದ್ದು, ಆಲ್ಮೋಸ್ಟ್ ಎಲ್ಲ ಹುಡುಗರ ತಲೆಯಲ್ಲಿ ನೋಡುತ್ತೆ, ಅದನ್ನ ಅವ್ರು ಹೇಳ್ತಿದ್ರು. ಹೌದು, ಅಂದ್ರೆ ಕ್ಯಾರೆಕ್ಟರ್, ನಮ್ಮ ಸಿನಿಮಾ ಕ್ಯಾರೆಕ್ಟ್ರು ಆ ಥರ. ಸೊ ಹೇಗೆ ಅಪ್ರೋಚ್ ಮಾಡ್ಬೇಕಂತ ಗೊತ್ತಿರಲ್ಲ. ಸೊ ಆ ಮೂಮೆಂಟಲ್ಲಿ ಇವ್ರು ಭೇಟಿ ಆಗ್ತಾರೆ. ಸೊ ಇವರೇ ನನ್ಗೆ ಹೇಳ್ಕೊಡೋದು, ಯಾವ ಥರ ಅಪ್ರೋಚ್ ಮಾಡಬೇಕು, ಯಾವ ಥರ ಹೋಗಬೇಕು, ಏನು ಮಾಡಬೇಕು. ಸೊ ಲಾಸ್ಟಲ್ಲಿ ಯಾವ ಥರ ಲೈಫ್ ಇದಾಗತ್ತೆ ಅಂತಲೇ ಸಿನಿಮಾ ಇದು. ಸೊ ಫುಲ್ ಕಾಮಿಡಿಯಾಗೆ ಹೋಗೋದು. ಈಗ ನೋಡಿ, ನಾವು ಈ ಟಾಪಿಕ್ ಬಗ್ಗೆ ಮಾತಾಡ್ಬೇಕಂದ್ರೆ ಇಷ್ಟೊಂದು ಫನ್ನು. ಸೊ ಒಂದು ಜರ್ನಿ, ಆ ಯಂಗ್ಸ್ಟರಿಂದ ಒಂದು ರೆಸ್ಪಾನ್ಸಿಬಲ್ ಹುಡುಗ ಆಗಬೇಕಾದ್ರೆ ಏನೇನು ಲೈಫಲ್ಲಿ ಆಗತ್ತೆ, ಯಾರ್ಯಾರು ಲೈಫಲ್ಲಿ ಬರ್ತಾರೆ, ಅದ್ರ ಜೊತೆ ಒಂದು ಫನ್ ಆಗಿ ಹೋಗುವಂತ ಸಿನಿಮಾ. ಸರ್, ಡೈರೆಕ್ಟರ್ ಸರ್, ನೀವು ತುಂಬಾ ನಾಟಿ ಇದ್ದೀರಾ ಅನ್ಸುತ್ತೆ. ಯಾಕೆ ಹೇಳಿ? ಹೆಸರೇ ಮದನ್ ಅಂತ ಇಟ್ಟಿದೆ ಸರ್. ಮದನ್ ನಿಮ್ಮ ಹೆಸರು ಮದನ್ ಅಲ್ಲ? ನೀವು ಮದನ? ಆಕ್ಚುಲಿ ನಂದು ಒರಿಜಿನಲ್ ನೇಮ್ ಮದನ್, ಬಟ್ ಸ್ಕ್ರೀನ್ ನೇಮ್ ಬೇರೆ ಇದೆ. ಬಟ್ ಆದ್ರೂ ಮದನನ ಹೆಸರಲ್ಲೇ ಒಂದು ರಸಿಕತೆ ಇದೆ.
ಹೌದು ಜೋಶ್ ಇದೆ. ನಿಮಗೆ ಗೊತ್ತಿರುತ್ತೆ. ಗೊತ್ತಿರುತ್ತೆ. ಸೊ ನಮ್ದು ಸದಾನಂದ ಇಟ್ಟಿದ್ದಾರೆ. ಆ, ಸೊ ಸದಾ ಆನಂದ. ಹ್ಯಾಪಿ. ಬಟ್ ಯಾಕೆ ಸರ್ ಮದನ್ ಅಂತ ಬರೋ ಟೈಮಲ್ಲಿ ಒಂದು ವಾಯ್ಸ್ ಓವರಲ್ಲೇ ಅಂತ ಒಂದೇನೋ ಸೌಂಡ್ ವಾಯ್ಸ್ ಓವರ್ ಥರ ಬರುತ್ತೆ, ಏನು ಸರ್ ಅದು? ಇಲ್ಲ ಅದು ಒಬ್ರು ಕರಿಬೇಕಾದ್ರೆ ಅಂತ ಅನ್ನೋದದು ಅಷ್ಟೇ. ಅದು ಸರ್ ನಾನು ಫಸ್ಟಿಗೆ ಹೆಡ್ಫೋನ್ ಹಾಕೊಂಡು ಕೇಳಿದೆ ಏನಿದು. ಅದ್ರಲ್ಲಿ ಏನಂತ ಮಾಡ್ಬೇಕು, ನಿಮ್ಮ ಮೈಂಡು ಆ ಥರ ಯೋಚನೆ ಮಾಡ್ತಿದೆ ಅಂತ. ಇಲ್ಲ ಸರ್, ಹೆಡ್ಫೋನ್ ಅಲ್ಲಿ ನೋಡಿದಾಗ ವಿಜುವಲ್ಸ್ ಗೊತ್ತಾಗಲ್ಲ, ವಿಜುವಲ್ಸ್ ನೋಡಿದಾಗ ಅನಿಸಲಿಲ್ಲ. ಬಟ್ ಬರೀ ಹೆಡ್ಫೋನ್ ಅಲ್ಲಿ ಕೇಳಿದಾಗ ಅಂದರೆ ಅಲ್ಲಿ ಓಡಾಡ್ತಿರ್ತೀವಲ್ಲ ಅವಾಗ ಆ ಥರ ಕೇಳಿಸ್ತು. ಸೊ ಕ್ಯಾರೆಕ್ಟ್ರು ನೇಮ್ ಮದನ್ ಅಂತ ಇರುತ್ತೆ ಸರ್? ಹೌದೌದು, ಕ್ಯಾರೆಕ್ಟರ್ ನೇಮ್ ಮದನ್, ಅವ್ರು ಸದಾನಂದ. ಹಾಂ, ಓಕೆ ಸರ್. ಇನ್ನು ಬೇರೆ ಪಾತ್ರ ವರ್ಗ ಯಾವುದೇ ಇದು? ಬೇರೆ ದೀಪಕ್ ರೈ ಪಾನಾಜಿ ಅವರು ಇದ್ದಾರೆ, ಹಾಂ. ಮತ್ತೆ ಪುಷ್ಪರಾಜ್ ಇದ್ದಾರೆ, ಹಾಂ ಮತ್ತೆ ಸಂಜನಾ ಬುರ್ಲಿ ಅಂತ ಒಬ್ಬರು ಇದ್ದಾರೆ, ಹೀರೋಯಿನ್ ಹೀರೋಯಿನ್ ಆಗಿ ಅವರು ಇದ್ದಾರೆ. ಹಾಂ, ಅವ್ರು ಪುಟ್ಟಕ್ಕನ ಮಕ್ಕಳು. ಪುಟ್ಟಕ್ಕನ ಮಕ್ಕಳು. ಆಶಾ ಅಂತ ಇದ್ದಾರೆ. ಆಶಾ ಅಂತ ಒಬ್ಬರು ಇದ್ದಾರೆ. ಹಾಂ, ಆಮೇಲೆ ರೂಪ ವರ್ಕಾಡಿ ಅವರಿದ್ದಾರೆ, ನವೀನ್ ಡಿಪೋಟಿ ನವೀನ್ ಡಿ ಪಾಟೀಲ್ ಅವರಿದ್ದಾರೆ, ಹಾಂ, ತುಂಬಾ ವಿಸ್ಮಯ ವಿನಾಯಕ್ ವಿನಾಯಕ್ ಇದ್ದಾರೆ, ಇದ್ದಾರೆ. ವಿಸ್ಮಯ ವಿನಾಯಕ್ ಅಂತ ಓಕೆ. ಇದ್ದಾರೆ. ತುಂಬಾ ಪಾತ್ರಗಳಿದೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕಾಮಿಡಿ ಕ್ಯಾರೆಕ್ಟರ್ಗಳು. ಓಕೆ ಎಲ್ಲ ಹಾಸ್ಯ ಪಾತ್ರ. ಹಾಸ್ಯ. ಸರ್, ಯೂಶಲಿ ಕಾಮಿಡಿ ಮೂವಿ ಜಾನರ್ಗಳು ಟೈಟಲ್ಗಳೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದರಲ್ಲಿ ಇದು ನಾನ್ ವೆಜ್ ಏನಕ್ಕೆ ಸರ್? ವೆಜ್ ಅಂತಾನೆ ಇಡ್ಬೋದು, ನಾನ್ ವೆಜ್? ನಾನು ವೆಜ್ ಹೇಳ್ಬೋದು, ಓ. ನಾನ್ ವೆಜ್ ಅಂತಾನೆ ಹೇಳ್ಬೋದು. ನಾನ್ ವೆಜ್ ಹೆಂಗೂ ಹೇಳ್ಬೋದು, ನಾನ್ ವೆಜ್ ಅಂತ ಹೇಳೋದು ನಾನ್ ವೆಜ್ ಅಂತ ಹೇಳ್ಬೋದು. ಸೊ ಅದು ನಿಮ್ಗೆ ಬಿಟ್ಟಿದ್ದು. ಓಕೆ. ಮೂವಿಲಿ ಯಾವ್ಯಾವ ಥರ ನಾನ್ ವೆಜ್ ಐಟಮ್ಸ್ ಇರ್ತವೆ ಸರ್ ಹಂಗಾದ್ರೆ? ಮೂವಿ ಎಲ್ಲ ತರ ನಾನ್ ವೆಜ್ಗಳಿದೆ. ನಾನ್ ವೆಜ್ ಅಂದ್ರೆ ಈಗ ಬಿಲೋ ದ ಬೆಲ್ಟ್ ಡೈಲಾಗ್ಸ್ ಗಳಿಲ್ಲ. ಹಾಂ, ಅಂದ್ರೆ ಒಂಥರ ಹೆಂಗಿದ್ರೆ ಗಮ್ಮತ್ತಿದೆ ಸಿನಿಮಾ, ಓಕೆ. ಒಂದು ಫ್ಯಾಮಿಲಿ ನೋಡುವಂತ ಸಿನಿಮಾ. ಹ್ಮ್. ಸೊ ನಾನ್ ವೆಜ್ ಅಂತ ಕೂಡಲೇ ಇದರಲ್ಲಿ ಬರೀ ಈಗ ಏನು ನೀವು ಹೇಳಿದ್ರೆ ಹೆಡ್ಫೋನ್ ಕೇಳಿದ್ರೆ ಅನ್ನೋ ತರ ಇರುತ್ತೆ. ಆ ತರ ಇಲ್ಲ, ಅದೊಂದು ಸ್ವಲ್ಪ ಸಿನಿಮಾ ನಾವು ಕೊಟ್ಟಿರೋದಷ್ಟೇ. ಟ್ರೇಲರ್ ಟೀಸರ್ ಜನರನ್ನ ಅಟ್ರಾಕ್ಟ್ ಮಾಡಕ್ಕೆ Attract ಮಾಡಕ್ಕೆ, ಅದಕ್ಕೆ ಎಷ್ಟಾಗುತ್ತೆ ಅಂತ ಯೂಸ್ ಮಾಡಿರೋಂತ ಸೌಂಡ್ಗಳು. ಸೊ ಕಂಪ್ಲೀಟ್ ಒಂದು ಫ್ಯಾಮಿಲಿ ಪ್ಯಾಕೇಜ್ ಅಂತ ಹೇಳ್ಬೋದು. ಬಟ್ ಟೈಲರ್ ಟೀಸರ್ ಎಲ್ಲ ನೋಡಿದಾಗ ನಂಗೆ ಒಂದು ಖುಷಿ ಆಗಿದೆ ಸರ್, ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಆ ಕಾನ್ಸೆಪ್ಟಿಗೆ ಆ ಕಲರ್ ಟಿಂಟು, ಸೊ ಇವ್ರ ಕಾಸ್ಟ್ಯೂಮ್ಸ್ ಆಗ್ತಾರೆ. ಮಂಗ್ಳೂರಲ್ಲಿ ಯಾವ ತರ ಕಲರ್ಸ್ ಇದೆ ಆ ತರ ಏನೋ ಯೂಸ್ ಮಾಡ್ಕೊಂಡು ಮಾಡಿದ್ದು. ಹಾಂ, ಅದು ತುಂಬಾ ಬ್ರೈಟ್ ಆಗಿ ಹೌದು, ಹೌದು, colourful ಹೌದು. ಆಗಿ ಆ ತರ ಏನು ನಾವು ಹೋಗಿಲ್ಲ. ಮಂಗಳೂರು ಏನ್ ತರ ಇದೆ ಆ ತರ. ಓಕೆ ಸರ್, ಶುರು ಆಗಿದೆ ಯಾವಾಗ ಸರ್ ಕತೆ ಇದು? ಶುರುವಾಗಿ ತುಂಬಾ ಟೈಮ್ ಆಯ್ತು ಇದು ಹಾಂ, ಸಬ್ಜೆಕ್ಟ್ ಆ ತರ ಅಂತ. ಅವ್ರ ತಲೆಯಲ್ಲಿ ಕತೆ ಹೊಡಿದ್ ಸುಮಾರು ಟೈಮ್ ಆಯ್ತು. ಈಗ ಪ್ರೆಸೆಂಟ್ ಈಗ ಬರ್ತಾ ಇದ್ವಿ ಅಷ್ಟೇ. ಹಾಂ, ಓಕೆ ಸರ್. ಈ ಮದನ ಅನ್ನೋ ಕ್ಯಾರೆಕ್ಟರ್ಗೆ ನಿಮ್ಮದು ಯಾವ ಥರ ತೂಕ ಬರುತ್ತೆ ಸರ್? ಏನು ಸಂಬಂಧ? ಆಕ್ಚುಲಿ ಸಂಬಂಧ ರಿಲೇಶನ್ಶಿಪ್ ಏನಿಲ್ಲ, ನಿಜ ನೋಡ್ಬೇಕು. ಆಮೇಲೆ ಆಗ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ನಾನೊಬ್ಬ ಫೋಟೋಗ್ರಾಫರ್. ಹ್ಞೂ ಸೊ ಇವ್ರ ಸ್ಕೂಲ್ಗೆ ಹೋಗಿರ್ತೀನಿ, ಹ್ಮ್. ಅಲ್ಲಿ ಇವನಿಗೆ ನಾನು ಒಂಥರ ಇಂಪ್ರೆಸ್ ಆಗ್ಬಿಡ್ತೀನಿ. ಈ ಫೋಟೋಗ್ರಾಫರ್ಸ್ ಇಷ್ಟೊಂದು ಸಲಿಗೆ ಇರುತ್ತಾ, ಎಲ್ಲರ ಇಷ್ಟೊಂದು ಸಲಿಗೆಯಲ್ಲಿ ಮಾತಾಡ್ಬೋದಾ, ಸ್ಪೆಷಲಿ ಹುಡುಗಿಯರ ಹತ್ರ ಸಲಿಗೆ ತುಂಬಾ ಇದೆಯಲ್ಲ. ಸೊ ನಾನು ಹುಡುಗಿಯರ ಹತ್ರ ಆ ಸಲಿಗೆ ಬೆಳೆಸ್ಬೇಕಾದ್ರೆ ನಾನು ಫೋಟೋಗ್ರಾಫರ್ ಆಗಬೇಕು ಅಂತ ಅವರು ನನ್ನ ಜೊತೆ ಒಂದು ಕೆಲಸ ಸೇರ್ತಾರೆ. ಓಕೆ. ಸೊ ಅಲ್ಲಿಂದ ನಮ್ದು ಬಾಂಡಿಂಗ್ ಸ್ಟಾರ್ಟ್ ಆಯ್ತು. ಸೊ ನಮ್ದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಹ್ಞೂ ಸೊ ಎಲ್ಲರೂ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಬರೀ ಇದಲ್ಲ ಲೈಫ್, ಇನ್ನು ಬೇರೆ ಯಾವ್ದು ಇದೆಯೋ ಅಂತ ನನಗೆ ಒಂದು ಮನವರಿಕೆ ಆಗುವವರೆಗೂ, ಅದರ ನಂತರ ಇವರಿಗೆ ಅದು ಆಗುವವರೆಗೂ ಆ ಸಿನಿಮಾ. ಓಕೆ. ಸೊ ಪಾತ್ರ ವರ್ಗ ಹೇಗೆ ಪ್ರಿಪ್ರೇಷನ್ ಆದ್ರಿ ಇಬ್ರು ನೀವು? ಅಬ್ಸರ್ವ್ ಮಾಡಿದ್ರಲ್ಲ ಕ್ಯಾಮ್ರಾಮ್ಯಾನ್ಸ್ಗಳನ್ನ? ಹಾ, ಅಂದ್ರೆ ಇಲ್ಲ ಪಾತ್ರ ಅಂತ ಬಂದು ಇವರು ಹೆಂಗೆ ಅಂತ ಹೇಳಿ, ಈಗ ನಮಗೆ ಅಲ್ಲಿ ಒಂದು ಸೈಲೆಂಟ್ ಆಗಿ ಒಂದು ಏನು ಗೊತ್ತಿಲ್ಲ ಹುಡುಗ ಬೇಕಿತ್ತು. ಬಟ್ ಅದ್ರ ಮೇಲೆ ಪ್ರತಿಯೊಂದು ವಿಷಯದಲ್ಲಿ ಕ್ಯೂರಿಯಾಸಿಟಿ ಹೆಂಗಿರುತ್ತೆ ಆ ತರ ಬೇಕಿತ್ತು. ಬಟ್ ಇವರು ಆ ಥರನೇ ಇದ್ರು. ಯಾಕಂದ್ರೆ ಅದಕ್ಕಿಂತ ಮುಂಚೆ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ ಕ್ಯಾರೆಕ್ಟರ್. ಓಕೆ. ಅವರು ಸೆಟ್ಟಲ್ಲಿ ಕೂಡ ಡೀಸೆಂಟ್ ಆಗಿ ಹೌದಾ ಸರ್, ಹೌದಾ ಹಾಗೆ ಹೀಗೆ ಅಂತ. ಓಕೆ, ನನಗೆ ಆಯ್ತು ಆ ಸ್ಕ್ರಿಪ್ಟ್ ಮಾಡೋದು ನನಗೆ ತಕ್ಕಂತ ಇವ್ರು ನೆನಪಾದ್ರು, ಓಕೆ ಇದು ಮಾಡ್ಬೋದು ಅಂತ. ಬಟ್ ಅವರು ಆ ಥರ ಇತ್ತು. ಬಟ್ ನನಗೆ ಏನ್ ಬೇಕು ಆ ಥರ ಇತ್ತು ಅವ್ರು. ಅಂದ್ರೆ ಈ ಪರ್ಸನಲ್ ಹೇಗೆ ಗೊತ್ತಿಲ್ಲ, ಪರ್ಸನಲ್ ಹಾಗೆ ಡೀಸೆಂಟ್. ಸಿನಿಮಾದಲ್ಲಿ ಆ ಥರ ಇದ್ರು. ಅದು ಕ್ಯೂರಿಯಾಸಿಟಿ ಇರುವಾಗ ಹೆಂಗಿರುತ್ತೆ ಆ ಥರ ವಿಷಯದ ಬಗ್ಗೆ ಅಂತ. ಬಟ್ ಅವ್ರು ಚೆನ್ನಾಗಿ ಮಾಡಿದ್ರು. ಓಕೆ. ಫೋಟೋಗ್ರಫಿ ಬಗ್ಗೆ ನಿಜ ರಿಯಲ್ ಲೈಫಲ್ಲಿ ನಾಲೆಡ್ಜ್ ಇದೆ ಬ್ರೋ? ನಾಲೆಜ್ ಅಂತ ಫೋಟೋ ತಗೋತೀನಿ, ಓಕೆ. ನಾಲೆಜ್ ಅಂತ ನಾವು ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಅಲ್ಲ, ಸೊ ಅಷ್ಟು ನಾಲೆಜ್ ಇಲ್ಲ. ಸಿನಿಮಾದಲ್ಲಿ ಕೂಡ ಇವರು ಫೋಟೋಗ್ರಾಫರ್ ಬಂದಿರೋದು. ಹಾಂ, ಅಂದ್ರೆ ಹುಡುಗಿಯರ Intention ಬೇರೆ ಇರುತ್ತೆ. ಇಂಟೆನ್ಷನ್, ಇಂಟೆನ್ಷನ್. ನಾನು ಅಸಿಸ್ಟೆಂಟ್ ಆಗಿ ಹೋಗೋದು. ಸರ್ ಯೂಶಲಿ ಸರ್ ಫೋಟೋಗ್ರಾಫರ್ದು ಒಂದು ಪ್ಲಸ್ ಪಾಯಿಂಟ್ ಅಬ್ಸರ್ವ್ ಮಾಡಿದ್ರೆ ಸರ್ ನೀವು ಇತ್ತೀಚೆಗೆ ರೀಲ್ಸ್ಗಳಲ್ಲೇ ಅಥವಾ ಟ್ರೆಂಡಿಂಗಲ್ಲಿ ನೋಡೋದು? ಹೌದು. ಏನು ಹೇಳಿ ಸರ್, ನೀವು ಹೇಳಿ. ಡಿಸೈನ್ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಇದಾರೆ ಒಬ್ರು ಹೋಗಿ ನಾನೊಬ್ಬ ಫೋಟೋಗ್ರಾಫರ್, ನೀವು ಫೋಟೋ ತಗೋತೀನ ಅಂತ ಆ ಸಲಿಗೆ ಅದೇ ಸೇಮ್ ಹಂಗೆ ಅಲ್ಲಿ ಇನ್ಸ್ಟಾ ಐಡಿ ನಿಮ್ಗೆ ಸೆಂಡ್ ಮಾಡ್ತೀನಿ, ಚೆನ್ನಾಗಿ ತಗೊಳ್ತಾರೆ ನೋಡಿ. ಸೊ ನಾನು ಆ ತರ ಏನಿಲ್ಲ.
ಅವ್ರು ಡೈರೆಕ್ಟ್ ಆ ಥರ ಏನಿಲ್ಲ. ಡೈರೆಕ್ಟ್ ನಂಬರ್ ನಾವು ಆಲ್ಬಮ್ ತಗೊಂಡೋಗಿ ಕೊಡ್ತೀವಿ, ಫೋಟೋ ರೆಡಿ ಮಾಡಿಸಿ ಆಲ್ಬಮ್ ತಗೊಂಡೋಗಿ ಕೊಡ್ತೀವಿ. ಸರಿ, ಆ ಥರ ಎಲ್ಲಾರ ನಂಬರ್ ಇಸ್ಕೊಂಡಿದ್ರ? ಕ್ಯಾಂಡಿಡೇಟ್ ಪಿಕ್ಸ್ ಎಲ್ಲಾರ ತೆಗೆದ್ಬಿಟ್ಟು ಸಿನಿಮಾದಲ್ಲ ಸಿನಿಮಾದಲ್ಲಿ ತಗೊಂಡಿರ್ತೀವಿ, ನಂಬರ್ ಯಾಕೆ ತಗೊಂಡಿರ್ತೀವಿ. ಅಡ್ರೆಸ್ ಓಕೆ ಸರ್, ಅಲ್ಲಿ ಮಂಗಳೂರು ಸೈಡ್ ಆ ಸೈಡ್ ಎಲ್ಲ ಆ ಥರ ಇದೆ ಸರ್ ಸ್ಟ್ರೀಟ್ ಫೋಟೋಗ್ರಾಫರ್ಸ್? ಇಲ್ಲ, ಮಂಗಳೂರು ಅಂದರೆ ಇದಾರೆ, ಇಲ್ಲ ಅಂತಲ್ಲ, ಬಟ್ ಇದು ಬೇರೆ ಒಂಚೂರು ಬೇರೆ ಥರ ಸ್ಟ್ರೀಟ್ ಫೋಟೋಗ್ರಾಫರ್. ಅವ್ರು ಪರ್ಫೆಕ್ಟ್ ಈ ವೆಡ್ಡಿಂಗ್ ಫೋಟೋಶೂಟ್ ಆ ಥರ ಮಾಡುವಂಥ ಫೋಟೋಗ್ರಾಫರ್ ಇವ್ರ ಕ್ಯಾರೆಕ್ಟ್ರು. ಸೊ ಅವ್ರು ಹೇಳಿದ ಸ್ಕೂಲಲ್ಲಿ ಬಂದಾಗ ನೋಡ್ತೀನಿ ಅವ್ರು ಒಂದು ಹುಡುಗಿನ ಟಚ್ ಮಾಡ್ತಾರೆ, ಇಲ್ಲ ಮಾತಾಡೋದಲ್ಲ. ಅವಾಗ ನಾನು ಫ್ಲಾಶ್ ಆಗೋದು, ನಾನು ಕೂಡ ಫೋಟೋಗ್ರಾಫರ್ ಅಂದರೆ ನನಗೂ ಈಸಿ ಆಗತ್ತಲ್ವ ಅಂತ ಅವ್ರ ಜೊತೆ ಅಸಿಸ್ಟೆಂಟ್ ಆಗಿ ಸೇರೋದು. ಅಲ್ಲಿಂದ ಯಾವ ಥರ ಜರ್ನಿ ಆಗುತ್ತೆ ನಮ್ಮ ಕ್ಯಾರೆಕ್ಟರ್ಗಳು ಅಂತ ಇದು. ಓಕೆ ಸರ್, ನೀವು ಪ್ರತಿ ಡೆಬ್ಯೂ ಫಸ್ಟ್ ಮೂವಿಯಿಂದ ಮಾಡ್ಕೊಂಡ್ರೆ ಎಕ್ಕ ಸಕ್ಕ ಇರ್ಬೋದು, ಸೊ ಲವ್ ಕಾಕ್ಟೇಲ್ ಇರ್ಬೋದು, ಎಲ್ಲ ಒಂಥರ ಡಿಫ್ರೆಂಟ್ ಜಾನರ್, ಡಿಫ್ರೆಂಟ್ ಟೈಟಲ್ಲು. ಸೊ ಅಲ್ಲಿಂದ ಇಲ್ಲಿವರೆಗೆ ನಿಮ್ಮ ಜರ್ನಿ ನೆನೆಸ್ಕೊಂಡ್ರಿ ಸರ್, ಹೇಗೆ ಅನ್ಸುತ್ತೆ? ಇಲ್ಲ, ನಾನು ಕನ್ನಡ ಫಸ್ಟ್ ಟೈಮ್ ಮಾಡ್ತಿರೋದು. ತುಳು ಲ್ಯಾಂಗ್ವೇಜ್. 4 ಸಿನಿಮಾ ಮಾಡಿದ್ದೀನಿ. ಬಟ್ ನಾನು ಒಂಥರ ಕಾಮಿಡಿ ಸಿನಿಮಾ, ನಾನು ಎಲ್ಲ ಸಿನಿಮಾ ಕಾಮಿಡಿಯೇ ಮಾಡಿದ್ದು. ಓಕೆ, ಇದು 5ನೇ ಸಿನಿಮಾ, ನಾನು 5 ಸಿನಿಮಾದಲ್ಲಿ ಕಾಮಿಡಿಯೇ ಮಾಡ್ಕೊಂಡು ಬಂದಿದ್ದು. ಬಟ್ ಎಂಡಲ್ಲಿ ಏನು ವಿಷಯ ಇದೆ ಅದನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಇವಾಗ ನನಗೆ ರಿಯಲ್ ಲೈಫಲ್ಲಿ ಯಾವ ಥರ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಅದನ್ನ ಆಲ್ಮೋಸ್ಟ್ ಇದು ಮಾಡಿಕೊಂಡು ಸಿನಿಮಾದಲ್ಲಿ ಯೂಸ್ ಮಾಡೋ ಥರ ನಾನು ಟ್ರೈ ಮಾಡ್ತೀನಿ. ಅಂದ್ರೆ ಈಗ ನನ್ನ ಪಾತ್ರ ಕೂಡ ನೀವು ಅನುಭವಿಸಿ ನನಗೆ ಅದನ್ನ ಅನುಭವಿಸಲ್ಲ, ನಿಮ್ಮ ಮಾಡಲಾಗಿಲ್ಲ ಅಂತ ನಾನು ಮಾಡಿ ಅವ್ರ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಅಲ್ಲ, ಅನುಭವಿಸಲ್ಲ, ನಾನು ನೋಡಿದ್ದು. ನೋಡಿ ಈಗ ಹೊರಗೆ ಹೋಗುವಾಗ ಈಗ ನಾವು ಎಲ್ಲ ಬೇರೆ ಕ್ಯಾರೆಕ್ಟರ್ ನೋಡ್ತೀವಲ್ಲ, ಅವಾಗ ಅದನ್ನು ಇದು ಮಾಡಿದೆ. ಸರಿ ನೋಡಿ, ಇಬ್ರು ಡಿಸೆಂಟ್ ಇದ್ದಾರೆ, ಒಳಗೆ ಒಂಚೂರು ನಾಟಿ ಇದೆ. ಓಕೆ ಸರ್, ಈಗ ಒಂದಿಷ್ಟು ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡ್ತಾ ಹೋಗಿ. ಸರ್, ತಟ್ಟ ಅಂತ ಒಂದು 3 ನಾನ್ ವೆಜ್ ಐಟಮ್ಸ್. ಮೂರು ಹೇಳಿ. ಚಿಕನ್ ಸುಕ್ಕ, ಬಂಗುಡೆ ಫ್ರೈ ಅಂಡ್ ಸ್ಕ್ವಿಡ್, ಅದೇನೋ ಇದು ಪೆಪ್ಪರ್ ಫ್ರೈ. ಓಕೆ, ಎಲ್ಲ ಡಿಫ್ರೆಂಟ್ ಆಗಿ ಹೇಳಿದ್ರಿ ಸರ್. ನೀವು? ಚಿಕನ್ ಪುಳಿ ಮುಂಚಿ, ಪ್ರಾನ್ಸ್ ಬಟರ್ ಗಾರ್ಲಿಕ್, ಬಟರ್ ಚಿಕನ್. ಓಕೆ ಸರ್, ನಿಮ್ಮ ಸೈಡ್ ಸ್ಪೆಷಲ್ ಹೇಳಿ ನಾನ್ ವೆಜ್ ಅಲ್ಲಿ. ಫಿಶಲ್ಲಿ ಬೂತಾಯಿ ಅಂತ ಚಿಕ್ಕ ಬರುತ್ತೆ, ಸೂಪರ್ ಫೇವ್ರೆಟ್ ಫಿಶ್. ಆಮೇಲೆ ಬಸಳೆ ಮತ್ತೆ ಪ್ರಾನ್ಸ್ ಹಾಕ್ತಾರೆ, ಒಂದು ಸೀಗಡಿ ಹಾಕ್ಬಿಟ್ಟು ಒಂದು ಮಾಡ್ತಾರೆ. ಮತ್ತೆ ಚಿಕನ್ ಸುಕ್ಕ. ಓಕೆ ಓಕೆ, ಅಲ್ಲಿ ಮಂಗಳೂರಲ್ಲಿ ಇನ್ನೂ ಫಿಶ್ ಸ್ಪೆಷಲ್ ಫಿಶ್ ಅಂದ್ರೆ ಯಾವುದು ಸರ್? ಅಲ್ಲಿ ಎಲ್ಲ ಫಿಶ್ ಸಿಗತ್ತಲ್ವಾ ನಮಗೆ? ಫಿಶ್ ಇದೆ, ಆಲ್ಮೋಸ್ಟ್ ಎಲ್ಲ ಇದೆ. ಅಂದ್ರೆ ತುಂಬಾ ನಿಮಗೆ ಚಾಲ್ತಿಯಲ್ಲಿ ಇರೋದು ಬಂಗುಡೆ ಮತ್ತು ಭೂತಾಯಿ. ಎಲ್ಲ ಮತ್ತೆ ನಿಮಗೆ ಅಂಜಲ್ ತುಂಬಾ ಇದೆ, ಮತ್ತೆ ಮುರುಮೀನು ಅಂತ ಬರುತ್ತೆ, ಡಿಸ್ಕೋ ಲಂಗ್, ಯಾವಾಗ ಮೀನ್ ಹಿಡಿಯಕ್ಕೆ ಹೋಗಿದ್ದೀರಾ ಸರ್ ನೀವು? ಇಲ್ಲ, ನಾನು ಒಂದ್ಸಲ ಹೋಗಿದ್ದೀನಿ. ಅದು ಇದು ಏನದು ಕ್ರಾಬ್ ಒಂದ್ಸಲ ಹೋಗಿದ್ವಿ. ಸಿನಿಮಾದಲ್ಲಿ ಆತರ ಏನೋ ಬರುತ್ತೆ ಸರ್ ಸೀಕ್ವೆನ್ಸ್? ಇಲ್ಲ ಸಿನಿಮಾದಲ್ಲಿ ಮಂಗಳೂರು ಮೀನು ಹಿಡಿಯೋದಿಲ್ಲ, ಅವ್ರು ಬೇರೆ ಹಿಡಿದು ಮೀನು ಹೊಳೆ ಮೀನು, ಸಮುದ್ರ ಮೀನು ಹಿಡಿಯೋದಿಲ್ಲ ನಾವು ಸಿನಿಮಾದಲ್ಲಿ. ಬಟ್ ಗಾಳ ಅಂತೂ ಆಗ್ತಿರ್ತಾರೆ, ಹುಡುಗಿಯರನ್ನ ಬಲೆಗೆ ಹಾಕೋದೇ ಒಂದು ಕಲೆ. ಗಾಳ ಅಂತೂ ಆಗ್ತಾ ಇರ್ತಾರೆ. ಓಕೆ ಸರ್, ವೆಜ್ ಏನಿತ್ರಿ? ವೆಜ್ ಮಶ್ರೂಮ್ ನನಗೆ ಪೆಪ್ಪರ್ ತುಂಬಾ ಇಷ್ಟ, ಮತ್ತೆ ಪನೀರ್ ಟಿಕ್ಕಾ ಇಷ್ಟ, ಮತ್ತೆ ಸಾಂಬಾರ್. ಓಕೆ ಬ್ರೋ, ನೀವು? ನನಗೆ ನಾನ್ ವೆಜ್ ಇಷ್ಟ ಇಲ್ಲ, ಬಟ್ ಹೇಳ್ತೀನಿ ಯಾವ್ದು ಗೊತ್ತಿದೆ ಹೇಳಿ. ಇಲ್ಲ, ನನಗೆ ಇಷ್ಟ ಆಗೋದಂದ್ರೆ ಅಮ್ಮ ಚಿಕನ್ ಇದು ಸ್ಟ್ಯೂ ಮಾಡ್ತಾರೆ, ವೆಜ್ ಸ್ಟ್ಯೂ, ಅದು ತುಂಬಾ ಇಷ್ಟ ಆಗತ್ತೆ. ಆಮೇಲೆ ವೆಜ್ ಅಲ್ಲಿ ನಿಲ್ವಲ್ಲ, ಪನ್ನೀರ್, ಮಶ್ರೂಮ್, ಬೇಬಿ ಕಾರ್ನ್, ಅದರಲ್ಲಿ ಪೆಪ್ಪರ್, ಮಂಚೂರಿ, ಅಲ್ಲೇ ರೊಟೇಷನ್ ಆಗುತ್ತೆ. ಸರ್, ನೀವು? ನಾವು ಪ್ಯೂರ್ ನಾನ್ ವೆಜ್, ಐಡಿಯಾನೇ ಇರಲ್ಲ. ಇಡ್ಲಿ ವಡೆ ಸಾಂಬಾರ್ ನೋಡಿ. ಇಲ್ಲ, ವೆಜ್ ತಿಂತೀವಿ ಆದ್ರೆ ಕಡಿಮೆ, ವೆಜ್ ಅಂದ್ರೆ ಇಷ್ಟ ಆಗಲ್ಲ. ವೆಜ್ ಈಗ ಬಸಳೆ ಮತ್ತೆ ಸೊಪ್ಪು, ಮತ್ತೆ ನುಗ್ಗೆಕಾಯಿ. ಅವ್ರು ಹೇಳಿದ್ರೆ ಹೇಳ್ಬಿಟ್ರ. ನುಗ್ಗೆಕಾಯಿ ರವಿಚಂದ್ರನಿಗೆ ತುಂಬಾ ಫೇವ್ರೇಟ್ ಸರ್. ಬೆಂಡೆಕಾಯಿ ಎಲ್ರಿಗೂ ಫೇವ್ರೇಟ್, ಅವ್ರು ಅನ್ಕೊಂತಾರೆ, ನಮ್ಗೆ ಅವ್ರು ಇಷ್ಟ, ಎಲ್ರಿಗೂ ಇಷ್ಟನೇ. ಓಕೆ ಸರ್, KFI ದ ನಾನ್ ವೆಜ್ ಮೂವೀಸ್ ಹೇಳಿ ಸರ್. ಯಾವುದು ನಾನ್ ವೆಜ್ ಮೂವೀಸ್, ನಾನ್ ವೆಜ್ ಟೈಪ್ ಮೂವೀಸ್ ಅಂದ್ರೆ ರಾ? ನಾನ್ ವೆಜ್ ಟೈಪ್ ಮೂವೀಸ್ ಅಂದ್ರೆ ನಾನ್ ವೆಜ್ ಅಂದ್ರೆ ರಾ, ವೆಜ್ ಅಂದ್ರೆ ಕ್ಲಾಸಿಕ್, ಆ ಥರ ಹಂಗೆ. ಈಗ ಯಾವ್ದು ಹೇಳ್ಬೇಕು ನಾನು? ನಾನ್ ವೆಜ್ ಹೇಳಿ ಸರ್. ನಾನ್ ವೆಜ್ ಮೂವೀಸ್, ರಾ ಮೂವೀಸ್. ಒಂದು ಎಕ್ಸಾಂಪಲ್ ಕೊಡಲ್ಲ? ಓಂ ಮಾಸ್ ಸಿನಿಮಾ ಥರನಾ? ಮಾಸ್ ಸಿನಿಮಾ ಥರ. ಪಕ್ಕನೇ ನೀವು ಹೇಳಿ ಸರ್, ನೀವು.
ಇಲ್ಲ ನಾನ್ ವೆಜ್ ಅಂದರೆ ಈಗ ಓಂ ಥರ ಅಂದರೆ ನನಗೆ ಉಗ್ರಂ ಹೇಳ್ತೀನಿ. ಕರೆಕ್ಟ್. ಉಗ್ರಮು ಇದು ವೆಜ್ಜಲ್ಲಿ ಉಪ್ಪಿ ಸರ್ದು ಹೇಳ್ತೀನಿ, ಅದು ಕ್ಲಾಸಿಕ್ ಆಗಿ. ಹೌದೌದು ಸರ್. ನೀವು ಕ್ಲಾಸಿಕಲ್ಲೇ ಅಥವಾ ತುಳಿದು ಹೇಳಿ ಸರ್, ತುಳಿದು ಹೇಳಿ, ತೊಂದರೆ ಇಲ್ಲ. ತುಳು ಅಂತಲ್ಲ, ನಿಮ್ಮ ಫೇವ್ರೆಟ್ ಸಿನಿಮಾ ಹೇಳಿ, ನಿಮ್ಮ ಫೇವ್ರೆಟ್ ಸಿನಿಮಾ ಹೇಳಿ ಸರ್, ಅಷ್ಟೇ. ನಿಮಗೆ ಖುಷಿ ಆಗೋದು. ಕ್ಲಾಸಿಕಲ್ ನಂಗೆ ಸರ್ಕಾರಿ. ಸರ್ಕಾರಿಯಾ? ಒಂದು ಮೊಟ್ಟೆ ಸೂಪರ್ ಕಥೆ. ಸೂಪರ್ ಸೂಪರ್. ಮತ್ತೆ ರಾದರ ರಿಕ್ಕಿ. ಸರ್ ನೀವು? ನನಗೆ ತುಂಬ ಇಷ್ಟ ಗರುಡ ಗಮನ ಸಿನಿಮಾ. ಅಂದರೆ ಒಂಥರ ಬೇರೆ ರೀತಿಯಲ್ಲಿತ್ತು. ಅಂದರೆ ನಾನೇ ಯೋಚನೆ ಮಾಡಿ ಕೆಲವೊಂದು ಸಿನಿಮಾ ಮಾಡ್ಬೋದು ಅಂತ. ಅಂದರೆ ತುಂಬ ಟೈಮಿಂದ ಆ ಥರ ಒಂದು ಸಿನಿಮಾ ನೋಡಿದ್ದು. ಈಗ ಅನುರಾಗ್ ಕಶ್ಯಪ್ ಅದು ಗ್ಯಾಂಗ್ಸ್ ಆಫ್ ವಾಸಿಪ್ ಕನ್ನಡದಲ್ಲಿ ಆ ಥರ ಬಂದಾಗ ತುಂಬ ಖುಷಿ ಆಯ್ತು. ಅದು ಕೂಡ ಮಂಗಳೂರಲ್ಲಿ ಆ ಥರ ಒಂದು ಸಬ್ಜೆಕ್ಟ್ ಮಾಡಿದ್ದು. ಒಡ ಚೆನ್ನೈ ಕೂಡ ಹೌದು. ಬಟ್ ಇದು ಒಂಥರ ಸಖತ್ತು ಮೂವಿಗಳು. ಥಿಯೇಟ್ರಲ್ಲೇ ಒಂದು 3 ಸಲ ನೋಡಿದ್ದೆ. ಓಟಿಗೆ ಬಂದಾಗ ತುಂಬಾ ಸಲ ಯಾವ ಬೋರ್ ಆಗ. ಆಮೇಲೆ ಅದು ಲಾಕ್ಡೌನ್ ಬೇರೆ ಆಗಿತ್ತಲ್ಲ. ಕಡ್ಡಿಪುಡಿ. ಕಡ್ಡಿಪುಡಿ ಸರ್, ಇನ್ನೂ ಇದೆ ಸರ್. ಕಡ್ಡಿಪುಡಿ, ಟಗರು ಇರ್ಬೋದು, ಜೋಗಿ, ಕರಿಯ ಇದೆ. ಹೌದು. ಈಗ ಮೇ ಬಿ ಅಪ್ಕಮಿಂಗ್ ಬರ್ತಿರೋ KDನೂ ಸ್ವಲ್ಪ ಆ ಟೈಪ್ ಇರ್ಬೋದು. ಒಟ್ಟು ಮಾಸ್ ಮೂವಿನೇ ಅದು. ಸೊ ಆ ಥರ ಮೂವೀಸ್ ಇದೆ ಸರ್. ನೀವು ಯೂಶಲಿ ಯಾವ ಸಾಂಗ್ಸ್ ಸರ್ ನಿಮಗೆ ಚಿಕ್ಕ ವಯಸ್ಸಿಂದ ಇನ್ಸ್ಪಿರೇಷನ್ ಅಂದರೆ ಕೇಳ್ತಾ ಇರ್ತೀರಾ ಅಂತಂದರೆ? ಸಾಂಗ್ಸ್ ಅಂದರೆ ನನಗೆ ಇವಾಗಲೂ ನನ್ನ ಹಳೆ ಸಿನಿಮಾ ಗೀತೆಗಳು ತುಂಬ ಕೇಳ್ತೀನಿ. ಓಲ್ಡ್ ಸಾಂಗ್ಸ್ ತುಂಬ ಕೇಳ್ತೀನಿ ನಾನು. ಎಲ್ಲ ಸಾಂಗ್ಸ್ಗಳು ಇಷ್ಟ ನನಗೆ. ಅದರ ಒಂದು ಹೇಳಿ ಸಾಂಗ್ಸ್ಗಳಂತೂ ಅದರ ಒಂದು ಹೇಳ್ಬೋದಾ ಸರ್? ಯಾವ್ದು? ಅಲ್ಲ, ಹಾಡ್ಬೋದು ಅಥವಾ ಹೇಳಿದ್ರಿ, ಹೆಸರು ಹೇಳಿದ್ರೆ ಸಾಕು. ಅದು ತುಂಬಾ ಇಷ್ಟ ನನಗೆ. ನಾನು ಯೂಶಲಿ ಕೆಲವು ಕಡೆ ಹಿಂಗೆ ಸುಮ್ಮನೆ ಹಾಡ್ತೀನಿ. ಹೌದು ಸರ್. ನಮಗೆ ನೀವು ಹೇಳಿದ್ ನೆನಪಾಯ್ತು. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾವು ಆ ಥರ ಮೇಲೆ ಹೋಗ್ಬಿಟ್ಟು ಹೆಲಿಕಾಪ್ಟರ್ ಹಿಂಗೆ ಇದು ಮಾಡ್ಬೋದಾ, ಇದು ಶೂಟ್ ಮಾಡಿದ್ರೆ ಮರಾಠಿ ಎಲ್ಲ ಆಡ್ತಿದ್ವಿ. ಸೊ ಬ್ರೋ ನಿಮಗೆ? ಸಾಂಗ್ ನಂದೇ ಕಂಟಿನ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ. ಈಗ ಇನ್ಸ್ಟಾಗ್ರಾಮ್ ಮೇಲೆ ಡಿಪೆಂಡ್. ಟ್ರೆಂಡ್ ಅಂತಲ್ಲ, ಈಗ ಮೇಜರ್ ಆಗಿ ಏನಾಗಿದೆ ಅಂದ್ರೆ ಇನ್ಸ್ಟಾಗ್ರಾಮ್ ಬಂದ್ಮೇಲೆ ನೋಡ್ತಾ ಅಲ್ಲಿ ಮ್ಯೂಸಿಕ್ ಬರ್ತಾ ಇರತ್ತಲ್ಲ, ಅದ್ರಲ್ಲಿ ಈಗ ಸದ್ಯಕ್ಕೆ ಡೈಲಿ ಕೇಳುವಂತ ಸಾಂಗ್ ನಮ್ ಕಾಂತರದ ಬ್ರಹ್ಮಕಲಶ. ಸಖತ್ ಇಷ್ಟ ನಂಗೆ ಆ ಸಾಂಗ್. ಏನಂತ ಗೊತ್ತಿಲ್ಲ, ಡೈಲಿ ಕೇಳ್ತೀನಿ ಆ ಸಾಂಗ್. ತುಂಬಾ ವಿಜುವಲ್ಸ್ ನೋಡಕ್ಕೂ ತುಂಬಾ ಖುಷಿ ಆಗತ್ತೆ. ಸೊ ಅದು ನನ್ನ ಇವಾಗ ಸದ್ಯ ಟ್ರೆಂಡಿಂಗ್ ಸಾಂಗ್. ಇಲ್ಲ ಹೇಳ್ಬೇಕು ಅಂದ್ರೆ ಸರ್, ರಿಷಬ್ ಸರ್ದು ಅಥವಾ ಈ ರಕ್ಷಿತ್ ಎಲ್ಲ ಶೆಟ್ಟು ಟೀಮ್ ಎಲ್ಲ ಬಂದಾಗ ಸಾಂಗ್ದು ವೈಬು ಒಂದು ಬೇರೆ ಥರನೇ ಸೃಷ್ಟಿ ಆಗೋಯ್ತು. ಹಿಂಗೂ ಕೇಳ್ಬೋದಾ ಅಂದರೆ ಅವರು ಕೊಡ್ತಾ ಇದ್ದ ಪ್ರಾಮುಖ್ಯತೆ ಸಾಂಗ್ಸಿಗೆ. ಸೊ ಸೀರಿಯಸ್ಲಿ ಗ್ರೇಟ್ ಅನ್ಸುತ್ತೆ. ತುಂಬಾ ವೈಬಿ ಡಿಫ್ರೆಂಟ್ ಅನ್ಸುತ್ತೆ. ಸೊ ನೇಚರ್ ಸಿನಿಮಾ ಏನ್ ಮಾಡ್ತೀವಿ ಅಲ್ಲಿ ಒಂದು ನೇಚರ್ ಒಂದು ನೇಚರ್ ಇರುತ್ತೆ. ಸೊ ಅದನ್ನ ಬ್ಲೆಂಡ್ ಮಾಡ್ಕೊಂಡು ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಅದಕ್ಕೆ ನಮ್ಗೆ ಅಷ್ಟು ಅದು ಸಿನಿಮಾದಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಅನ್ಸುತ್ತೆ ಕೇಳುವಾಗ. ಹೌದೌದು ಸರ್. ನಿಮ್ಮ ಪ್ರಕಾರ ಒಂದು ಸಿನಿಮಾಗೆ ಸಾಂಗ್ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ಸರ್ ನಿಮಗೆ? ಸಾಂಗ್ ಯಾಕಂದರೆ ಪ್ರತಿ ಸಿನಿಮಾಗಳಿಗೂ ಐದರ್ ಪೋಸ್ಟರ್ ಇನ್ವಿಟೇಷನ್ ಆಗಿರುತ್ತೆ, ಇಲ್ಲ ಸಾಂಗ್ ಇನ್ವಿಟೇಷನ್ ಆಗಿರುತ್ತೆ ಜನಕ್ಕೆ ಫಸ್ಟ್ ಕರೆಸ್ಬೇಕಂದ್ರೆ ಥಿಯೇಟ್ರ್. ಅಲ್ಲ, ಇದು ಸಾಂಗ್ ಆಗುತ್ತೆ. ಸೌಂಡ್ ಎಲ್ಲಿದ್ರು ಅಂತ ಎಲ್ಲರಿಗೂ ಇಷ್ಟ ಆಗುವಂತ. ಈಗ ಕನ್ನಡ ಸಾಂಗ್ ಅಂತ ಬೇರೆ ಲ್ಯಾಂಗ್ವೇಜ್ ಸಾಂಗ್ಸ್ ಕೂಡ ನಾವು ಇಲ್ಲಿ ಕೇಳ್ತಿದ್ವಿ. ಸಾಂಗ್ ನಮಗೆ ಇಷ್ಟ ಆಯ್ತು ಕಾರಣಕ್ಕೋಸ್ಕರ. ಈಗ ಮರಾಠಿ ಸಾಂಗ್ ಇಷ್ಟ ಆದ ಮರಾಠಿ ಅವ್ರಿಗೆ ನಾವು ಕೂಡ ಕೇಳ್ತೀವಿ ಚೆನ್ನಾಗಿದ್ರೆ. ಬೇರೆ ಲ್ಯಾಂಗ್ವೇಜ್ ತಮಿಳ್ ಆಗಲಿ ಕೇಳ್ತೀವಿ. ಕನ್ನಡದಲ್ಲೂ ತುಂಬಾ ಆ ಥರ ಸಾಂಗ್ಸ್ಗಳಿದೆ, ತುಂಬಾ ಸಾಂಗ್ಸ್ ಬರ್ತಾ ಇದೆ. ತುಂಬಾ ಒಳ್ಳೊಳ್ಳೆ ಮ್ಯೂಸಿಕ್ ಡೈರೆಕ್ಟರ್ಗಳಿದ್ದಾರೆ. ಹೌದು, ಚೆನ್ನಾಗಿದೆ. ಬ್ರೋ, ನೀವು ಹುಡುಗಿರನ್ನ ಪಟಾಯಿಸ್ಬೇಕು ಅಂದ್ರೆ ಏನಾದರೂ ಒಂದು 3 ಟಿಪ್ಸ್ ಹೇಳಾದ್ರೆ ಏನೇನು ಹೇಳ್ತೀರಿ? ನೀವೇ ಹೇಳ್ಬೇಕು. ಅವ್ರಿಗೆ ಬೇಕು ಗುರು. ನೀವು ಮಾಡಿರೋದು ಗೊತ್ತು ಅವ್ರಿಗೆ, ಅದಕ್ಕೆ ಅವ್ರಿಗೆ ಬೇಕು. ಅದು ಹೆಂಗ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ, ಹೇಳ್ಕೊಡಿ. ನಾವು ಹೇಳಿದ್ದು ನಮ್ದು ಹಳೆ ಕಾಲ, ವರ್ಕ್ ಆಗಲ್ಲ. ಸೂರಜ್ ಸ್ವಲ್ಪ ಸ್ವಲ್ಪ ನಂತರ ಬಂದಿರೋ, ಅದು ವರ್ಕ್ ಆಗಲ್ಲ. ಪ್ರೆಸೆಂಟ್ ಮಾಡ್ತಿರೋದು ನೀವಲ್ವಾ, ಅವ್ರಿಗೆ ಬೇಕು. ನಾನು ನಿಜ ಹೇಳ್ತೀನಿ, ನನ್ಕಿಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೆಂಗೆ ನನಗೆ ಎಕ್ಸ್ಪೀರಿಯನ್ಸ್. ನೀವು ಅವ್ರ ಹೆಂಗೆ ನೀವ್ ಹೇಳಿ ನಾನು ಟ್ರೈ ಮಾಡ್ತೀನಿ. ಹೇಳಿ. ಅಲ್ಲ, ಸೀರಿಯಸ್ ಆಗಿ ನನಗೆ ಬೇಕು. ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಹೇಗೆ ಅಂತ. ಒಂದು, ನಾವು ಅವ್ರಿಗೆ ಇಷ್ಟ ಆಗ್ಬೇಕು ಅಂತಂದ್ರೆ ಅವ್ರಿಗೆ ಏನ್ ಇಷ್ಟ ಅನ್ನೋ ತಿಳ್ಕೊಬೇಕು. ಬಟ್ ಅದಕ್ಕೆ ಮಾತಾಡ್ಬೇಕು, ಕಾಂಟ್ಯಾಕ್ಟ್ ಇರಬೇಕು. ಅಂದ್ರೆ ಕಾಂಟ್ಯಾಕ್ಟ್ ಅಂದ್ರೆ ನೀವು ಬಿಫೋರ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ. ಈಗ ನಂಗೆ ಫಸ್ಟ್ ಸ್ಟೆಪ್ ಅಲ್ಲೇ. ಈಗ ಫಾರ್ ಎಕ್ಸಾಂಪಲ್ ನಂಗೆ ಇಷ್ಟ ಅಂತ ಅನ್ಕೊಳ್ಳಿ, ಅದ್ ಹಿಂಗೆ ಅಪ್ರೋಚ್ ಆಗೋದ್ರೆ ನಂಗೆ ಗೊತ್ತಿಲ್ಲ. ಅದೇ ಫ್ಲರ್ಟ್ ಅಂತ ಅನಿಸ್ಬಾರ್ದು. ಫ್ಲರ್ಟ್ ಅಂತ ಅನಿಸ್ಬಾರ್ದು. ಓಕೆ, ಒಂದು ಪಾಯಿಂಟ್ ಹೇಳಿದೆ, ನೀವು ಒಂದರ ಹೇಳಿ. ಹಾಯ್ ಅಂತ ಕಳಿಸ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಮತ್ತೆ ನಿಜ ಗೊತ್ತಿಲ್ಲ. ಹಾಯ್ ಕಳಿಸ್ತಾರೆ, ರಿಪ್ಲೈ ಬರೋದಿಲ್ಲ. ಹಾಯ್ ಬಂದ್ರೆ ಬಾಯ್ ಬಂದ್ರು ಓಕೆ, ಹಾಯ್ ಬಂದ್ರು ಮತ್ತೆ ಹಾಯ್ ಮಾಡಿಸ್ತಾರೆ.
ಹೇಗಾದ್ರು ನಾಯಿ ಬಂದ್ರೆ ನಾಯಿಗೆ ಆ ಕಡೆ ನಾಯಿ ಬಂದ್ರೆ ಆಯ್ ಬಂದ್ರೆ ಅದು ನೀವ್ ಹೇಳ್ಬೇಕು, ಈಗ ಬಂದಿಲ್ಲ ಇನ್ನು, ನೆಕ್ಸ್ಟ್ ಏನ್ ಮಾಡ್ಲಿ? ಅಷ್ಟು ಇಲ್ಲ ಸರ್, ಹಾಯ್ ಬಂದ್ರೆ ನೆಕ್ಸ್ಟ್ ಅದೇ ನಂಬರ್ ಪ್ಲೀಸ್. ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ, ನಾನು ಯೋಚನೆ ಮಾಡ್ಬೋದು ನಿಮ್ ತರನು. ಈ ತರ ಇರ್ಬೋದು, ಇರ್ಬೋದಕ್ಕೇನಿದೆ? ಈ ತರ ಇರ್ಬೋದು. ಇವಾಗ ಯೋಗರಾಜ್ ಭಟ್ರು ಬರೀ ಹಾಡುಗಳಲ್ಲಿ ಹೆಂಗಿರುತ್ತೆ, Correct. ಅವ್ರ ಇದು ತಕ್ಕಿರುತ್ತೆ. ಅವ್ರು ಇನ್ನೊಂದು 10 ವರ್ಷ ಮುಂದೆ ಅಷ್ಟು ಚೆನ್ನಾಗಿ ಅಷ್ಟು ಬರೀತಾರೆ. ಹೌದು ಹೌದು ಹೌದು. ಅವ್ರ ಸಿನಿಮಾಗಳು ಹಂಗೆ ಇರುತ್ತೆ. ಇನ್ನು ಉಪೇಂದ್ರ ಸರ್ ಹೇಳೋದು ಅಷ್ಟೇ, ಅವರು ಹೇಳ್ತಿದ್ದು ಹಳೆಗೆ ಇದು ಮಾಡ್ತಾರಲ್ಲ, ಏನು ಸೈಕಲಲ್ಲಿ ಅವಳು ಹಿಂದೆ ಹೋಗ್ತಾ ಇದೆಯಾ, ನೀನು ದುಡ್ಡು ಮಾಡೋ, ನೀನು ದುಡ್ಡು ಮಾಡಿ ಇಂಥ 1000 ಜನ ಬಂದು ಬೀಳ್ತಾರೆ. ಸಾಕೆ ದುಡ್ಡು ಮಾಡ್ತೀನಿ ಹಾಗಿದ್ರೆ. ದುಡ್ಡು ಮಾಡಿ ದುಡ್ಡು ಅದೇ ಪಾಯಿಂಟ್ ಅದು. ಮಾಡಿದ್ಮೇಲೆ ಸೈಕಲ್ ಹೋಗ್ಬಿಡಿ. ಅವಾಗ ಏಜ್ ಸೊ ಆದಷ್ಟು ಬೇಗ ಮಾಡಿ, ಆಮೇಲೆ ಏಜ್ ಆದ್ಮೇಲೆ ಮಾಡಿದ್ರೆ ಅವಾಗ ಈ ಎನರ್ಜಿ ಇರಲ್ಲ. ಅದು ಏಜ್ ಮ್ಯಾಟ್ರ್ ಅಲ್ಲ ಸರ್, ಏಜ್ ಮ್ಯಾಟ್ರ್ ಆಗಲ್ಲ. ನೀವು ನನ್ನೇ ಅಲ್ಲ ಕೇಳ್ತಾ ಇರೋದು. ಏಜ್ ಮ್ಯಾಟ್ರ್ ಅಲ್ವಾ? ಇನ್ನೊಂದು ಹೇಳಿ ಬ್ರೋ, ಇನ್ನೊಂದು. ಅದೇ ದುಡ್ಡು ಮಾಡ್ಬೇಕು. ಒಂದು ಹಾಯ್ ಹಾಯ್ ಕಳಿಸಿ, ಆಮೇಲೆ ದುಡ್ಡು ಮಾಡಿ, ದುಡ್ಡು ಮಾಡಿದ್ಮೇಲೆ ಇನ್ನೊಂದು ಅದೇ ಸರ್, ನನ್ನ ಪ್ರಕಾರ ಇವರು ಆ ತರ ಇದ್ರೆ ಒಂದು ಹಾಯ್, ಇನ್ನೊಂದು ಅವ್ರ ಮುಂದೆ ಅದೇ ಇವರು ನಾನ್ ಡೀಸೆಂಟು ಅಂತ ಹೇಳ್ತಾ ಇರ್ತಾರಲ್ಲ, ಅದೇ ಆಗಿರ್ಬೋದು ಸರ್. ಅವ್ರು ಇದ್ದಾಗ ಬೇರೆಯವ್ರ ಮುಂದೆ ಡೀಸೆಂಟ್ ತರ ಬಿಹೇವ್ ಮಾಡೋದು, ಆ ಥರ. ಸೊ ಅಂದ್ರೆ ಅದೇ ಟ್ಯಾಕ್ಟಿಕ್ಸ್. ಅದೇ ಒಂದು, ಅದ್ರ ನಂತರ ಅವರೇ ಮಾತಾಡೋಂಗೆ ಏನಾದ್ರು. ಅವರೇ ಮಾತಾಡ್ಲಿ ಅಂತ ನೋಡೋದು ಪಾಯಿಂಟ್ ಹಿಂಗಿರ್ಬೇಕು ನಂತರ. ಓಕೆ ಸರ್, ನೀವು ಫ್ರೆಂಡ್ಗೆ ಮ್ಯಾರೇಜ್ಗೆ ಗಿಫ್ಟ್ ಕೊಡೋದ್ರೆ, ವೆಡ್ಡಿಂಗ್ ಗಿಫ್ಟ್ ಏನು ಕೊಡ್ತೀರಾ? ಗಿಫ್ಟ್ ಕೊಡೋದು, ಗಿಫ್ಟ್ ಕೊಡೋದಿದ್ರೆ ನಾನು ಅಂದ್ರೆ ಫುಲ್ ಫನ್ನಿ ಆಗಿರ್ಬೇಕು. ಪೋಲಿ ಗಿಫ್ಟ್. ಪೋಲಿ ಗಿಫ್ಟ್ ಯಾಕಂದ್ರೆ ಫ್ರೆಂಡ್ ಇವರೇ ಆಗಿರ್ತಾರೆ ಅನ್ಕೊಳ್ಳಿ. ಇವ್ರ ಮದುವೆಗೆ ಸ್ವಲ್ಪ ನುಗ್ಗೆಕಾಯಿ ಕೊಡ್ತೀವಿ. ಮತ್ತೊಂದು ಅದು ಒಂದು ಚಿಕ್ಕ ಪ್ಯಾಕೆಟ್ ಬರುತ್ತೆ, ಒಂದು ಬಾಕ್ಸ್ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಬಾಕ್ಸ್ ಅಂತ ಗೊತ್ತಾ, ಕನ್ಫ್ಯೂಸ್ ಆಗುತ್ತೆ. ಏನ್ ಫ್ಲೇವರ್ ಚಾಕ್ಲೇಟ್ ಫ್ಲೇವರ್. ಅವಾಗ ಈ ಚಾಕ್ಲೇಟ್ ಫ್ಲೇವರ್ ಕೊಟ್ರೆ ಅನ್ಕೊಳ್ಳಿ, ಇವ್ರ ಮದ್ವೆ ಆಗ್ತಾರೆ, ಹುಡುಗಿ ನೋಡ್ತಾರೆ, ಅವಾಗ ಹೆಂಗಿರುತ್ತೆ ಬ್ರೋ ರಿಯಾಕ್ಷನ್? ಅವಾಗ ರಿಯಾಕ್ಷನ್ ಏನಿಲ್ಲ, ಅವ್ರು ಹೇಳ್ತಾರೆ ಚಾಕ್ಲೇಟ್ ಚೆನ್ನಾಗಿಲ್ಲ, ನೀವು ಇದು ಹೇಳಿ ಬ್ರೋ, ನೀವೇನ್ ಕೊಡ್ತೀರಾ ಅವ್ರಿಗ? ಅಲ್ಲ, ಅವ್ರದ್ದು ಆಗೋಗಿದೆ. ನನ್ನ ಫ್ರೆಂಡಿಗೆ ಏನ್ ಕೊಡ್ಲಿ, ಏನ್ ಕೊಡಕ್ಕಾಗತ್ತೆ ಸರ್? ಅವ್ರು ಕೊಟ್ಟು ಒಳ್ಳೆ ಚೆನ್ನಾಗಿರೋ ಐಟಮ್ ಅವ್ರು ಕೊಟ್ಟಾಯ್ತು. ನೀವು ಬೇರೆದ್ ಕೊಡಿ ಸರ್, ಬೇರೆ ನೀವು ಏನನ್ನ ಕೊಡ್ಬೋದು. ಒಳ್ಳೆ ಬೆಡ್ ಅಂದ್ರೆ ಕಂಫರ್ಟೇಬಲ್ ಆಗಿ ನಿದ್ದೆ ಮಾಡಕ್ಕೆ ನೈಟು. ಆಮೇಲೆ ಸೈಡ್ ಎಲ್ಲ ಫುಲ್ ಕುಶನ್, ಸೌಂಡ್ ಏನ್ ಬರ್ಬಾರ್ದು ನಿದ್ದೆ ಮಾಡ್ಬೇಕಾದ್ರೆ. ಸೊ ಅದೆಲ್ಲ ಒಂದು ಗಿಫ್ಟ್ ಮಾಡಿ. ನೀವು ಡಬ್ಬಿಂಗ್ ಸ್ಟುಡಿಯೋ ತರ ಫುಲ್ ಕವರ್ ಮಾಡಿರೋದು ಎಲ್ಲ ಪ್ಯಾಕೇಜ್ ಲೆಕ್ಕದಲ್ಲಿ ಹೇಳ್ತಿದ್ದೀರಿ. ಆ ಥರ ನಿದ್ದೆ ಪೀಸ್ಫುಲ್ ಆಗಿ ನಿದ್ದೆ ಮಾಡ್ಬೇಕು. ಒಳ್ಳೆ ಪರ್ಫ್ಯೂಮ್ ಕರೆಕ್ಟ್. ಪರ್ಫ್ಯೂಮ್ ಮಲ್ಲಿಗೆ ತರ ಇರ್ಬೇಕು. ಮತ್ತೆ ನಾನು ಸ್ಟ್ರಾಬೆರಿ ಚಾಕ್ಲೇಟ್ ಕೊಡಲ್ಲ, ಬೇರೆ ಫ್ಲೇವರ್ ಅದು ಕೊಡ್ತೀರಿ ಸರ್. ನೀವು ಈಗ ಅವರು ಪ್ಯಾಕೆಟ್ ಕೊಟ್ಟವ್ರು, ಇವರು ಬೆಡ್, ನಾನು ಮಂಚ ಕೊಟ್ಬಿಡ್ತೀನಿ. ಹಾಗೆ ಹೋಯ್ತಾ ಸರ್? ಇದೆಲ್ಲ ಕೊಡಲಿಲ್ಲ ಎನರ್ಜಿಗೆ, ಡ್ರಿಂಕ್ಸ್ ಅಥವಾ ಹಾಲು, ಡ್ರೈ ಫ್ರೂಟ್ಸ್ ಎಲ್ಲ ಸುರಿಗೆ ಬೇಡ ಸರ್. ರೆಡಿ ಆಗಿರ್ತಾರೆ ಅವರು, ಫಸ್ಟ್ ಸ್ಟಾರ್ಟಿಂಗ್ ರೆಡಿ ಆಗಿರ್ತಾರೆ. ಸಿನಿಮಾದಲ್ಲಿ ಯಾರಿಗಾರ ಮದುವೆ ಆಗುತ್ತಾ ಸರ್ ಇವ್ರಿಗೆ ಕೊನೆಗೆ? ಹೌದಾಗುತ್ತೆ, ಇವ್ರಿಗೆ ಆಗಲ್ವಾ? ಅದೇ ನಾನು ಹೇಳೋದು ಗೊತ್ತಿಲ್ಲ, ನಂದು ಸಿಂಗಲ್. ಅಯ್ಯೋ, ನಿಮ್ ಲೈಫಲ್ಲಿ ఎవరో ಸಿಂಗಲ್ ಆಗಿ ಇಷ್ಟನಾ ಮಿಂಗಲ್ ಆಗಿ ಇಷ್ಟ? ಇಲ್ಲ, ಸಿಂಗಲ್ ಆಗಿರಲ್ಲ. ಎಂಡಲ್ಲಿ ಸಿನಿಮಾದಲ್ಲಿ ನೀವು ನೋಡ್ಬೇಕು ಸರ್ ಸಿನಿಮಾನೇ. ಸಿಂಗಲ್ ಆಗಿರ್ತಾರ, ಮಿಂಗಲ್ ಆಗ್ತಾರ, ಅದೊಂದು ಡೈಲಾಗ್ ಇದೆ ಸರ್. ರಿಯಲ್ ಲೈಫ್ ಅಲ್ಲಿ ಸಿಂಗಲ್ ಆಗಿರ್ತಾರೆ, ಮಿಂಗಲ್ ಆಗಿರ್ತಾರೆ. ಸಿಂಗಲ್ ಆಗಿ ನಾವು ನೋಡ್ತೀವಿ, ಮಿಂಗಲ್ ಆಗಿ ನೋಡಿದ್ರೆ ನಾವು ನೋಡಿಲ್ಲ. ನಮ್ಮ ಮುಂದೆ ಸಿಂಗಲ್ ಆಗಿ. ನೀವು ಸಿಂಗಲ್ ಬ್ರೋ? ಸಿಂಗಲ್ ಬ್ರೋ, ನಮ್ಗೆ ಯಾರು ಬೀಳೋದೇ ಇಲ್ಲ. ಏನ್ ಮಾಡ್ತೀರಾ? ಅದೇ ನೋಡಿ ಅವ್ರು ಹೇಳ್ಕೊಡ್ತಾರೆ ಯಾವ ತರ ಬೀಳಿಸ್ಬೇಕಂತ. ಯಾಕೆ ಗೊತ್ತಿಲ್ಲ, ನಾವು ಚೆನ್ನಾಗಿರ್ತೀವಿ ಆದ್ರೂ ನಮಗೆ ಬೀಳಲ್ಲ. ಬೀಳಿಸ್ಬಾರ್ದು, ಅವ್ರೊಳಗಡೆ ಬೀಳ್ಬೇಕು. ಸೊ ಇಬ್ರು ಹೀರೋನ್ ಇದಾರಲ್ಲ, ಸೊ ಯಾರ್ದು ಆಕ್ಚುಲಿ ನಿಮ್ಗೆ ಪಾರ್ಟ್ನರ್? ಇಲ್ಲ, ಸಂಜನಾ ಬುರ್ಲೆ ಅವರೇ ಮೇನ್ ಲೀಡ್. ಓಕೆ, ಅವ್ರ ಪೋರ್ಷನ್ಸ್ ಹೆಂಗಿರುತ್ತೆ ಸರ್? ಸಂಜನಾ ಅವ್ರದ್ದು ಚೆನ್ನಾಗಿದೆ, ಅವ್ರದ್ದು ಕ್ಯಾರೆಕ್ಟರ್ ಚೆನ್ನಾಗಿದೆ. ಅಂದ್ರೆ ಅವರ ಸೈಡ್ ಇಂದ ಒಂದ್ಸಲ ಲವ್ ಸ್ಟೋರಿ ತರ ಇರುತ್ತೆ, ಇವರ ಸೈಡ್ ಇಂದ ಲವ್ ಸ್ಟೋರಿ. ಸೊ ಅಂದ್ರೆ ಅವ್ರ ಸೈಡ್ ಇಂದ ಲವ್ ಆಗ್ತಿರಲ್ಲ, ಇವ್ರ ಸೈಡ್ ಇಂದ ಆಗ್ತಿರತ್ತಾ? ಅಲ್ಲ, ಅವ್ರ ಸೈಡ್ ಅವ್ರ ಲವ್ ಆಗುತ್ತೆ, ಅವ್ರ ಲವ್ ಆಗಿರುತ್ತೆ, ಇವರಿಗೆ ಲವ್ ಆಗಿರಲ್ಲ. ಇವ್ರಿಗೆ ಬೇರೆಯವ್ರ ಮೇಲೆ ಅದಾಗಿರುತ್ತೆ. ಇವ್ರು ಡೈರೆಕ್ಟ್ ಅಲ್ಲೇ ಹೋಗ್ತಾರೆ. ಸಾಫ್ಟ್ ಮಂಚ.
ಏನಿದ್ರೆ ಡೈರೆಕ್ಟ್ ಮ್ಯಾಟ್ರ್. ನನಗೆ ಅದು ಸಿನಿಮಾ ನೋಡಿದಾಗ ಆ ಥರ ಏನು ಅನ್ಸಲ್ಲ ಅದು. ಹಾಂ ಹಾಂ. ಅಂದ್ರೆ ಸಿನಿಮಾದಲ್ಲಿ ವೆರಿ ಕ್ಯಾಶುವಲ್ ಆಗಿದೆ, ಲೈಟ್ ಆಗಿ. ಓಕೆ. ನಿಮ್ಗೆ ಮಜಾ ಆಗುತ್ತೆ ಅದು ನೋಡುವಾಗ, ಅಂದ್ರೆ ಮಜಾ ಏನಿಲ್ಲ ಅದ್ರ ಬಗ್ಗೆ ಮಜಾ ಆಗುತ್ತೆ. ಮತ್ತೆ ಅವರು ನಾವು ಏನೋ ಎಕ್ಸ್ಪೆಕ್ಟ್ ಅವರು ಮಾಡ್ತೀವಿ. ಫ್ಯಾಮಿಲಿ ಅವ್ರ ಒಬ್ಬರೇ ಹೋಗ್ಬೋದು. ಇಲ್ಲ ಆ ಥರ ಮಜಾ ಅಲ್ಲ. ಸಿನಿಮಾ ಅಂದ್ರೆ ಕಾಮಿಡಿ ನಿಮ್ಗೆ ಗಮ್ಮತ್ತಾಗುತ್ತೆ. ಇವಾಗ ನಾವೇ ನೋಡಿ ಟಾಪಿಕ್ ಮಾತಾಡ್ಬೇಕಾದ್ರೆ ಎಷ್ಟೊಂದು ಫನ್ ಆಗಿದೆ. ಸೊ ಸಿನಿಮಾದಲ್ಲಿ ಇದೇ ತರ ನೀಟ್ ಫನ್. ಸರ್ ಸಿನಿಮಾನ ಏನ ಎ ಪ್ಲಸ್ ಯು ಎನ ಸರ್ ಹಂಗೆ? ಎ ಪ್ಲಸ್ ಅಯ್ಯೋ, UA. ಎ ಪ್ಲಸ್ ಎ ಪ್ಲಸ್ ಯು ಎ. ಓಕೆ, ಸಾಂಗ್ಸ್ ಯಾವ್ದಾರ ಬಿಟ್ಟಿರ ಸರ್? ಯಾವ್ದಾರ ಹೌದು, ಸಾಂಗ್ಸ್? ಒಂದು ಕನ್ಫ್ಯೂಷನ್ ಸಾಂಗ್ ಅಂತ. ಹಾಂ, ಕನ್ಫ್ಯೂಷನ್ ಸಾಂಗ್ ಇದೆ. ಹೌದು. ಸೊ ಏನು ಕನ್ಫ್ಯೂಷನ್ ಇದೆ ಸರ್ ನಿಮ್ಗೆ? ಅದೇ ಹುಡುಗಿಯರನ್ನ ಹೇಗೆ ಬಲೆಗೆ ಹಾಕೋದು ಅಂತಾನೆ ಕನ್ಫ್ಯೂಷನ್. ಬಲೆ ಹಾಕಿದ್ಮೇಲೆ ಏನ್ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ಅದು ಬೇರೆ. ಆ ಕನ್ಫ್ಯೂಷನ್ ಅಲ್ಲ, ಬಲೆಗೆ ಮೊದಲೇ ಕನ್ಫ್ಯೂಷನ್. ಹುಡುಗಿಯದ ಮೈಂಡ್ ಸೆಟ್ ರೀಡ್ ಮಾಡೋದು ತುಂಬಾ ಕಷ್ಟ ನಿಮ್ಗೆ. ಸೊ ಹಳೆ ಗಾದೆ ತರ ಎಲ್ಲರೂ ಒಂದೇ ತರ ಇರಲ್ಲ, ಒಂದೊಂದು ರೀತಿಯಲ್ಲಿ ಬೇರೆ ಬೇರೆ ಯೋಚನೆ ಇರುತ್ತೆ. ಅವ್ರು ಏನು ಮುಖತೆ ಕಾಣಿಸ್ತಾರೆ ಅದೆಲ್ಲ ಆಗಿರಲ್ಲ. ಸೊ ಅದೇ ಕನ್ಫ್ಯೂಷನ್ ಅವರಿಗೆ ಲೈಫಲ್ಲಿ. ಸೊ ಹೆಂಗೆ ಆ ಕನ್ಫ್ಯೂಷನ್ ಅವರು ಬಂದು ಕ್ಲಾರಿಫೈ ಮಾಡ್ತಾರೆ. ಓಕೆ, ಅದೇ ಸಿನಿಮಾದೊಂದು ಫ್ಲೇವರ್. ಸರ್ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯ ರೈಟರ್ಸಿಗೆ ಬೆಲೆ ಹೇಗಿದೆ ಅಂತ ಅನ್ಸುತ್ತೆ ಸರ್? ಇನ್ನು ರೈಟರ್ಸ್ ಎಷ್ಟು ಬರಬೇಕು, ತುಂಬ ಅವಶ್ಯಕತೆ ಇದೆ ಆ್ಯಕ್ಚುಲಿ. ಸೊ ನೀವು ಆ ವಿಷಯದಲ್ಲೇ ಹೇಳೋದಾದ್ರೆ, ಕನ್ನಡ ಅಂತಲ್ಲ, ತುಳು ಇರ್ಬೋದು, ಎವ್ರಿವೇರ್. ರೈಟರ್ಸ್ ಮೇನ್ ಅಲ್ಲ ಅದು. ಹೌದು, ಒಂದು ಮೂವಿ ಫಸ್ಟ್ ಬರೋದೇ ಅಲ್ಲಿಂದ. ಒಂದು ಕತೆ ಇದೆ ಅಂತ ಅಂದಾಗ ಅಲ್ಲಿ ಒಂದು ಆರ್ಟಿಸ್ಟ್ಗಳು ಇರ್ತಾರೆ, ಪ್ರೊಡ್ಯೂಸರ್ಸ್ ಇರ್ತಾರೆ, ಡೈರೆಕ್ಟರ್ ಇದೆಲ್ಲ ಇರ್ತಾರೆ. ಬಟ್ ಕತೆ ಮೇನ್, ರೈಟರ್ಸ್ ಬೇಕೇ ಬೇಕು. ಕನ್ನಡದಲ್ಲಿ ತುಂಬಾ ಜನ ರೈಟರ್ಸ್ ಇದ್ದಾರೆ. ಅದು ಬಟ್ ಇನ್ನೂ ಬರಬೇಕು ಸರ್ ಆ್ಯಕ್ಚುಲಿ. ಆದರೆ ಎಷ್ಟೆಲ್ಲ ಜನಕ್ಕೂ ಆ್ಯಕ್ಚುಲಿ ಕರೆಕ್ಟ್ ವೇದಿಕೆ. ನಾನು ಈಗ ಎಲ್ಲ ಕಡೆಯಿಂದ ಬರ್ಬೇಕನ್ಸುತ್ತೆ. ಈಗ ಮಂಗಳೂರಿನ ತುಂಬಾ ಜನ ಬರ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಬಟ್ ತುಂಬಾ ಜನ ಮಾಡ್ಕೊಂಡು ಬರ್ತಾರೆ. ಯಾಕಂದ್ರೆ ಈಗ ರಿಷಬ್ ಸರ್ ಆಗಲಿ, ರಕ್ಷಿತ್ ಶೆಟ್ಟಿ ಆಗಲಿ, ರಾಜ್, ಇವರೆಲ್ಲ ಆ ಕಡೆ ಕತೆಗಳನ್ನ ತರ್ತಾ ಇದ್ದಾರೆ. ಆ ಥರ ಬೆಲ್ಲೆಲ್ಲ ತುಂಬಾ ಕತೆಗಳಿದೆ. ಮಂಡ್ಯದಿಂದ ತುಂಬಾ ಕತೆಗಳು ಬರ್ತವೆ. ಹೌದು, ಮೈಸೂರಿಂದ ಬರ್ಬೋದು. ಮೈಸೂರೆಲ್ಲ ಸೂಪರ್ ಪ್ಲೇಸ್. ಹೌದು, ಎಲ್ಲ ಒಂದು ಏರಿಯಾ ನೋಡಿದ್ರೆ ಇಲ್ಲೊಂದು ಕತೆ ಮಾಡ್ಬೋದು ಅನಿಸ್ತದೆ ಮೈಸೂರು. ಮತ್ತೆ ಹಾಸನ ಇದೆ, ಎಲ್ಲ ಕನ್ನಡ ತುಂಬಾ ಕಡೆ ಇದೆ. ಎಲ್ಲ ಕಡೆ ಕತೆ ಬಂದಾಗ ಏನಾಗುತ್ತೆ ಅಂದ್ರೆ ನಮ್ ತುಂಬಾ ತರ ಫ್ಲೇವರ್ ಸಿನಿಮಾಗಳು ನೋಡ್ಬೋದು, ಬೇರೆ ಬೇರೆ ಸಿನಿಮಾಗಳು ನೋಡ್ಬೋದು ಅನಿಸ್ತದೆ. ಬೆಂಗಳೂರು ಅಂತಲ್ಲ, ಬೇರೆ ಊರಿನದೆಲ್ಲ ಬಂದಾಗ ಈಗ ನಾವು ಕೂಡ ನೋಡ್ತೀವಿ. ನಾವು ಮಂಗಳೂರಲ್ಲಿ ಕನ್ನಡ ಸಿನಿಮಾ ಒಂಥರ ಟಾಕ್ ಇದೆ, ಚೆನ್ನಾಗಿದೆ, ಬೇರೆ ಒಂದು ಡಿಫ್ರೆಂಟ್ ಆಗಿದೆ ಅಂದ್ರೆ ನೋಡ್ತೀವಿ, ಖಂಡಿತ ನೋಡ್ತೀವಿ. ಆ ಥರ ಬರ್ಬೇಕು ಅನ್ಸುತ್ತೆ, ಬಂದ್ರೆ ಚೆನ್ನಾಗಿದೆ. ಹೌದು ಸರ್. ಇನ್ನೊಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇರ್ಬೋದು, ಲೈಕ್ ಲಾಸ್ಟ್ 10 years ತೊಗೊಂಡ್ರೆ, ಸೊ ಸ್ಟಾರ್ಸ್ ಆಗಿ ಅಥವಾ ಹೀರೋ ಆಗಿ ಲಾಂಚ್ ಆಗಿರ್ಬೋದು, ಅಥವಾ ಆರ್ಟಿಸ್ಟ್ಗಳು ಬಂದಿದ್ದು, ಅದು ಬಂದಿರೋ ತುಂಬ ಜನ ಇರ್ಬೋದು, ಬಟ್ ಸ್ಟ್ಯಾಂಡ್ ಆಗಿ ನಿಂತಿದ್ದು ಕೆಲವರಲ್ಲೇ ಕೆಲವು. ಸೊ ಅದ್ರ ಅವಶ್ಯಕತೆ ಅದು ಬರಬೇಕು ಅಂದರೆ ಏನಾಗಬೇಕು ಸರ್ ನಮ್ಮ ಚಿತ್ರರಂಗದಲ್ಲಿ? ಫಸ್ಟ್ ಒಂದು ಅದೇ ಸರ್ ಹೇಳಿದ್ರೆ ಕತೆ ಒಂದು ಚೆನ್ನಾಗಿರ್ಬೇಕು, ಕಾಂಟೆಂಟ್ ಚೆನ್ನಾಗಿದ್ರೆ ನಿಮಗೆ ಸಿನಿಮಾ ಮಾಡೋದೇನು ಕಷ್ಟ ಅಲ್ಲ. ಮತ್ತೆ ಒಂದು ಟೀಮ್ ರೆಡಿ ಮಾಡೋದು, ಒಂದು ಟೀಮ್ ಆದ್ಮೇಲೆ ಅದನ್ನ ಮುಂದಿನ ಸಿನಿಮಾಕ್ಕೆ ಜೊತೆಗೆ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಈಗ ಒಂದು ಟೀಮ್ ಅಲ್ಲಿ ಒಬ್ಬರ ರೈಟರ್ಸ್ ಅಲ್ಲ, ಇನ್ನು ಬೇರೆ ಇರ್ಬೋದು. ಈಗ ಇವರಾದ್ರೆ ನೆಕ್ಸ್ಟ್ ಅವ್ರ ಟೀಮ್ ಅಲ್ಲಿ ನಾನು ಒಬ್ಬ ರೈಟರ್ ಆಗಿದ್ರೆ ನೆಕ್ಸ್ಟ್ ಅವ್ರು ನನ್ಗೊಂದು ಅವಕಾಶ ಮಾಡಿಕೊಡ್ಬೇಕು. ಇವಾಗ ರಾಜ್ ಶೆಟ್ಟಿ ಸರ್ JP ಒಂದು ಅವಕಾಶ ಅವ್ರ ಟೀಮ್ ಅಲ್ಲಿ. ಸೊ ಈ ತರ ಆಗ್ಬೇಕು. ಅಲ್ಲಿ ಡೆವಲಪ್ ಆಗ್ತಿದ್ರೆ ಒಂದಷ್ಟು ಹೊಸ ಪ್ರತಿಭೆಗಳು ಬರುತ್ತೆ, ಹೊಸ ಕಥೆಗಳು ಬರುತ್ತೆ, ಹೊಸ ಐಡಿಯಾಗಳು ಹುಟ್ಟುತ್ತೆ. ಸರ್ ನೀವು ಇದ್ರ ಬಗ್ಗೆ ಹೇಳೋದಾದ್ರೆ, ಅಂದರೆ ಮುಂಚೆ ಎಲ್ಲ ನೀವು ಹೇಳಿದ್ರಲ್ಲ ಸಾಂಗ್ ಅಣ್ಣವ್ರ ಕಾಲದೆಲ್ಲ 100 days ಇರ್ತಾ ಇತ್ತು. ಸೊ ಈಗ ಡೇಸ್ಗಿಂತ ಈಗ ಕಲೆಕ್ಷನಿಗೆ ಬಂದಿದೆ. ಸೊ ಯಾವ್ದು ಜಾಸ್ತಿ ಬೇಗ ದುಡ್ಡು ಮಾಡ್ತೋ ಸೊ ಇಟ್ಸ್ ಅ ಸಕ್ಸಸ್ ಅಂತ ಅನ್ಕೋಬೋದು. ಅಲ್ಲ, ಈಗ ಅದೇ ಹೇಳ್ದಂಗೆ ಕೆಲವು ಸಿನಿಮಾಗಳು ರೆಕಗ್ನೈಸ್ ಆಗೋದಿಲ್ಲ. ಕೆಲವು ಒಳ್ಳೆ ಸಿನಿಮಾಗಳು ಸೋತದ್ದು ಇವೆ, ಬಿಕಾಸ್ ಕೆಲವು ರಾಂಗ್ ಟೈಮ್ ರಿಲೀಸ್ ಅಥವಾ ಪ್ರಮೋಷನ್ಸ್ ಇಲ್ಲ, ಜನರಿಗೆ ಗೊತ್ತೇ ಇರಲ್ಲ ಈ ತರ ಸಿನಿಮಾ ಇದೆ ಅಂತೇಳಿ. ಸೊ ರೀಚ್ ಮಾಡೋದು ತುಂಬಾ ದೊಡ್ಡದು. ಅಂದ್ರೆ ಒಂದು ಸಿನಿಮಾ ಮಾಡೋದಲ್ಲ, ಅದು ಜನರಿಗೆ ರೀಚ್ ಮಾಡೋದು ಸ್ಟಾರ್ಟಿಂಗ್ ಅಲ್ಲಿ. ಸೊ ಒಂದ್ಸಲ ಜನ ಥಿಯೇಟರ್ಗೆ ನಾವು ಹೆಂಗ್ ಕರ್ಕೊಂಡು ಬರ್ಬೇಕು ಅದನ್ನು ಪ್ಲಾನ್ ಮಾಡ್ಕೋಬೇಕು. ಸೊ ಅದಾದ್ಮೇಲೆ ಅದು ಜನರಿಗೆ ಬಿಟ್ಟದ್ದು, ಅದನ್ನ ತಗೊಂಡೋಗೋದು. ನೆಕ್ಸ್ಟ್ ಏನು ಪ್ರಮೋಷನ್ಸ್ ಬೇಕು, ನೀವು ಅದಕ್ಕೆ ಸುಮಾರು ಸಿನಿಮಾಗಳು ಉದಾಹರಣೆ ಇದೆ. ಸೊ ಪ್ರಮೋಷನ್ ಅವರೇ ಮಾಡ್ಕೊಂಡು ಹೋಗ್ತಾರೆ, ಮೌತ್ ಪಬ್ಲಿಸಿಟಿಂದಾನೆ ದೊಡ್ಡ ಮಟ್ಟದಲ್ಲಿ. ಸೂಫ್ರಮ್ ಸೋ ಆಲ್ಮೋಸ್ಟ್ ಎಲ್ಲ ಹಿಟ್ ಸಿನಿಮಾಗಳು. ಸೊ ಅದು ಜನರಿಂದನೇ ಆಗುವಂಥದ್ದು, ಅದಕ್ಕೆ ಏನು ಪ್ರಮೋಷನ್ಸೇ ಬೇಡ ಬೇರೆ. ಸೊ ಇಲ್ಲಿ ನಾವು ಏನ್ ತಪ್ಪುಗಳು ಮಾಡ್ತೀವಿ ಅನ್ನೋದನ್ನ ನಾವು ತಿದ್ಕೋಬೇಕು ಫಸ್ಟ್ ಆಫ್ ಆಲ್. ಅಂದ್ರೆ ಸುಮ್ಮನೆ ನಾವು ಸಿನಿಮಾ ಮಾಡಿದ್ವಿ ಜನ ಬರ್ತಿಲ್ಲ ಅನ್ನೋ ಅದೆಲ್ಲ ನನ್ನ ಪ್ರಕಾರ ಒಂಥರ ಅಲ್ಲ, ಗೊತ್ತಿಲ್ಲ. ಚೆನ್ನಾಗಿರೋ ಸಿನಿಮಾ ಮಾಡಿದ್ರೆ ಡೆಫಿನೆಟ್ ಆಗಿ ಜನ ಕೈ ಹಿಡಿತಾರೆ. ಯಾವತ್ತು ಒಳ್ಳೆ ಸಿನಿಮಾನ ಸೋಲಿಗೆ ಬಿಡ್ಲಿಲ್ಲ ಆಡಿಯನ್ಸ್, ನಮ್ಮ ಜನರು.
ಸೊ ಎಲ್ಲೋ ಒಂದು ತಪ್ಪುಗಳಾಗಿರುತ್ತೆ. ಸರ್ ಹೇಳ್ದಂಗೆ ಎಲ್ಲ ಬ್ಲೆಂಡ್ ಆಗ್ಬೇಕು ಅಲ್ಲಿ. ಬರೀ ಒಂದು ಒಳ್ಳೆ ಕತೆ ಇದ್ರೆ ಸಾಕು. ಒಂದು ಒಳ್ಳೆ ಕತೆನ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡ್ಬೇಕು. ಅಲ್ಲಿ ಆ ಏನು ಕತೆ ಇದೆ ಅದನ್ನ ಚೆನ್ನಾಗಿ ತೋರಿಸೋರು ಆರ್ಟಿಸ್ಟ್ಗಳು. ಸೊ ಅದಕ್ಕೆ ಸರಿಯಾದ ಆ ಸೂಕ್ತ ಆಯ್ಕೆ ಆಗ್ಬೇಕು ಕಲಾವಿದರದ್ದು. ಸೊ ಒಂದು ಒಳ್ಳೆ ಮ್ಯೂಸಿಕ್ ಆಗ್ಬೇಕು, ಒಳ್ಳೆ ಕ್ಯಾಮರಾಮ್ಯಾನ್ ಬೇಕು, ನೇಚರ್, ಅದಕ್ಕಿಂತ ಎಲ್ಲಕ್ಕಿಂತ ದೊಡ್ಡದಾಗಿ ಲೊಕೇಶನ್ಸ್. ಸೊ ಒಂದು ಕತೆ ಹೇಳಿದಾಗ ಲೊಕೇಶನ್ ನಾವೇನು ಜಾಗ ತೋರಿಸ್ತೀವಿ ಅದೇ ಸ್ವಲ್ಪ ಕತೆ ಹೇಳಬೇಕು, ಆ ಥರ ಇರಬೇಕು. ಸೊ ಇದೆಲ್ಲ ಬ್ಲೆಂಡ್ ಆದಾಗ ಮಾತ್ರ ಒಂದು ಒಳ್ಳೆ ಸಿನಿಮಾ ಅಂತ ಆಗೋದು. ಅಲ್ಲಿ ನಾವು ಕೆಲವು ಸಿನಿಮಾ ಚೆನ್ನಾಗಿತ್ತು ಮಾರೆ, ಅದು ಒಂದು ಅದೊಂದು ಈ ತರ ಅನ್ಸುತ್ತೆ ನಮ್ಗೆ. ಸೊ ಅದು ಆಗ್ಬಾರ್ದು. ಎಲ್ಲ ಚೆನ್ನಾಗಾದ್ರೆ ಸ್ಪೆಷಲಿ ಈ ನಾವು ಮಾಡುವಂತ ಈ ಅವಸರಗಳಿದೆಯಲ್ಲ, ನನ್ನ ಹತ್ರನೇ ಯಾರೋ ಹೇಳ್ದಂಗೆ ನಾನು ಈ ವರ್ಷ ಒಂದು 2 ಸಿನಿಮಾ ಡೈರೆಕ್ಷನ್ ಮಾಡಿಬಿಡ್ಬೇಕು ಸರ್ 1 ವರ್ಷದಲ್ಲಿ. ಸೊ ಅದು ಗೊತ್ತಿರ ನಮ್ಗೆ, ಅದು ನಿಮ್ಗೆ ಅವರವರ ಕೆಪೇಬಲ್, ಅದು ಬೇರೆ. ಬಟ್ ನಾವು ಮಾಡೋದಕ್ಕಿಂತ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅನ್ನೋದೇ ಮುಖ್ಯ ಆಗುತ್ತೆ. ನಾವು ಎಷ್ಟು ಟೈಮ್ ಕೊಟ್ಟಿವಿ ಅದಕ್ಕೆ, ಎಷ್ಟು ನೀಟಾಗಿ ಸ್ಕ್ರಿಪ್ಟಿಗೆ ಏನ್ ಟೈಮ್ ಕೊಡ್ತೀವಿ ಅದು ತುಂಬಾ ಚೆನ್ನಾಗಾಗುತ್ತೆ. ಅದು ಎಷ್ಟು ಬೇಗ ಟೈಮ್ ತಗೊಳ್ಳಿ. ಫೋರ್ಸ್ಫುಲಿ ನಾನು ಇದನ್ನ ಇವತ್ತು ಬರೆದು ಮುಗಿಸ್ಬೇಕು, ಈ ಸೀನ್ ಮುಗಿಸ್ಲೇಬೇಕು ಅನ್ನೋದು ಮಾಡ್ಲೇಬಾರ್ದು ಯಾವತ್ತು ರೈಟಿಂಗ್ ಅಲ್ಲಿ. ನಿಮ್ಗೆ ಬರುತ್ತಾ ಅಲ್ಲಿ ಆಗುತ್ತಾ, ಇಲ್ಲಾಂದ್ರೆ ಎದ್ದೋಗಿ ಮುಗೀತು. ಅದು ಯಾವ ಮುಗೀತದೆ ಕತೆನ ಯಾವತ್ತು ಒಂದು ಸಿನಿಮಾದ ಕತೆನ ಮುಗಿಸ್ಬೇಕು ಅಂತ ಮಾಡಬಾರ್ದು ಕ್ಲೈಮ್ಯಾಕ್ಸ್. ನಾವು ಬರವಣಿಗೆಯಲ್ಲಿ ಆ ಕತೆ ಮುಗಿಬೇಕು. ಅದು ಮುಗಿದ್ರೆ ಅದು ಕತೆ ಮುಗ್ದಾಗೆ, ಇಲ್ಲದ ಫೋರ್ಸ್ಫುಲ್ ಮುಗಿಸ್ದಾಗ ಆಗುತ್ತೆ. ಇಷ್ಟು ಬೇಗ ಟೈಮ್ ತಗೊಳ್ಳೋಣ. ಆನ್ ದ ಫ್ಲೋರ್ ಬಂದ್ಮೇಲೆ ಟೈಮ್ ತಗೋಬಾರ್ದು. ಒಂದು ಫ್ಲೋರ್ ಬಂದ್ಮೇಲೆ ಹಿಂಗ್ ಮುಗಿಸ್ಬೇಕು ಸಿನಿಮಾ ಯಾಗ, ಅಷ್ಟೇ ಕ್ಲಾರಿಟಿ ಇರ್ಬೇಕು ನಮಗೆ. ಸೊ ಅದು ಅಷ್ಟೆಲ್ಲ ಚೆನ್ನಾಗಿ ಮಾಡಿದ್ರೆ ಮಾತ್ರ ಸಿನಿಮಾಗಳು ವರ್ಕ್ ಆಗೋದು. ಮೇನ್ ಅದೇ ನಾವು ಟೀಮ್ ರೆಡಿ ಮಾಡ್ಕೋಬೇಕು, ಚೆನ್ನಾಗಿರೋ ಒಂದು ಟೀಮ್. ಸೊ ಒಳ್ಳೆ ಸಿನಿಮಾ ಮಾಡಿದ್ರೆ ನನ್ನ ಪ್ರಕಾರ ಗೊತ್ತಿಲ್ಲ, ಅದು ಕೆಲವೊಂದು ಸಣ್ಣ ತಪ್ಪುಗಳಿದೆ, ಸೋತ ಸಿನಿಮಾಗಳಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ರೀಚ್ ಆಗ್ಲಿಕ್ಕೆ ಕಷ್ಟ ಆಗಿ ಆ ತರ ಆಗಿದೆ, ಪ್ರಮೋಷನ್ಸ್ಗೆ ದುಡ್ಡು ಇಲ್ಲದೆ, ಮೇ ಬಿ ಸಿನಿಮಾ ಚೆನ್ನಾಗಿ ಮಾಡಿರ್ತಿಲ್ಲ, ಅಷ್ಟು ರಿಲೀಸ್ ಟೈಮಲ್ಲಿ ದುಡ್ಡು ಇರಲ್ಲ, ಈ ತರ ಆಗಿ ಸೋತ ಸಿನಿಮಾಗಳು ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದನ್ನ ಆ ತಪ್ಪುಗಳನ್ನ ನೆಕ್ಸ್ಟ್ ಮುಂದಿನ ಸಿನಿಮಾಗಳಲ್ಲಿ ಮಾಡಬಾರ್ದು ಅಂತ ನಾನು ಹೇಳೋದು. ಸರ್ ನೆಕ್ಸ್ಟ್ ಲೈನಪ್ಸ್ ಏನಿದೆ, ಯಾವುದಿದೆ ಸರ್? ಯಾವುದು ನೆಕ್ಸ್ಟ್ ನಿಮ್ದು ಲೈನಪ್? ಅದೇ ಸದ್ಯಕ್ಕೆ ಫೆಬ್ರವರಿ 6ಕ್ಕೆ ನಾನ್ ವೆಜ್ ಇದೆ. ಅದ್ರ ಮೇಲೆ ಮಾರನೇ ಒಂದ್ಸಲ ಅನೌನ್ಸ್ ಆಗಿತ್ತು, ಮತ್ತೆ ಫೆಬ್ರಲ್ಲಿ ಮಾಡ್ತೇನೆ. ಚಿಕ್ಕ ಪುಟ್ಟ ಸಮಸ್ಯೆಗಳಿತ್ತು, ಈಗ ಮತ್ತೆ ರಿಲೀಸಿಗೆ ಅನೌನ್ಸ್ ಮಾಡ್ತಾರೆ. ಲೈನಲ್ಲಿ ಇದೆ ಒಂದಷ್ಟು ಸಿನಿಮಾಗಳಿದೆ, ಚಿಕ್ಕ ಸಿನಿಮಾಗಳಿದೆ ಸರ್. ಆಮೇಲೆ ನಿಮ್ಮ ಫ್ರೆಂಡ್ಸ್ ಅಲ್ಲೇ ಒಂದು ಕಂಪ್ಲೇಂಟ್ ಇದೆ ಸರ್, ರಕ್ಷಿತ್ ಶೆಟ್ಟಿ ಅವ್ರು ಕಾಣೆ ಆಗಿದ್ದಾರೆ, ಇಲ್ಲಿ ಕಾಣ್ತಾ ಇಲ್ಲ ಅಂತ. ಸರ್ ಯಾವಾಗ ಬರ್ಬೋದು ಸರ್? ಗೊತ್ತಿಲ್ಲ ಸರ್, ಅವರು ಯೋಚನೆ ಮೊನ್ನೆ ಎಲ್ಲೋ ದೇವಸ್ಥಾನದಲ್ಲಿ ಕಂಡ್ರು. ಹೌದು, ಅಂದ್ರೆ ಗೊತ್ತಿಲ್ಲ. ಅದೇ ಬರವಣಿಗೆ ಅನ್ನುವಂಥದ್ದು ಅವರು ಒಂಥರ ಆತರ ಪರ್ಸನ್, ಅಂದ್ರೆ ಅವರು ಮಾಡಲ್ಲ ಅದನ್ನ. ಅವ್ರು ಕಂಫರ್ಟೇಬಲ್ ಇದ್ರೆ ಮಾತ್ರ ಬರೀತಾರೆ, ಇಲ್ಲಾಂದ್ರೆ ಇಲ್ಲ. ನನ್ನ ಪ್ರಕಾರ ಒಂದು ಈಗ 100 ಸಲ ಬರ್ದು ಬಿಸಾಡಿ ಒಂದೇ ಇದನ್ನ ಒಂದು 100 ಡ್ರಾಫ್ಟ್ ಆಗಿರ್ಬೋದು ಅಂತ. ಸೊ ಆತರ ಅವರಿಗೆ ಫಸ್ಟ್ ಅದು ಕತೆಗಾರನಿಗೆ ಇರ್ಬೇಕು ಯಾವತ್ತು. ನನ್ಗೆ ಫಸ್ಟ್ ಖುಷಿ ಆಯ್ತು, ನಾನು ಬರ್ದಿರೋದು ನಾನು ಹ್ಯಾಪಿ ಆಗಿರ್ಬೇಕು. ಸೊ ಅದನ್ನೊಂದು ನಮ್ಮ ಸರ್ಕಲ್ 10 ಜನ ಹೇಳಿದಾಗ, ಪ್ರತಿ ಸಲ ನಾನೊಂದು 100 ಸಲ ಹೇಳಿದಾಗ್ಲು, ನಾನೊಂದು ಕತೆನ 100 ಸಲ ಹೇಳಿದಾಗ ಅವ್ರ ರಿಯಾಕ್ಷನ್ ಹಂಗಿರೋದ ನೋಡ್ಬೇಕು. ನಾನು ಸೂರಜನ ಹತ್ರ ಒಂದು ಕತೆನ ಒಂದು 100 ಸಲ ಹೇಳ್ತೀನಿ, ಅವ್ರ ರಿಯಾಕ್ಷನ್ ಎಲ್ಲ ಅವ್ರು ಎಲ್ಲಿ ಬೋರ್ ಹೊಡಿತ ನಾನು ಅದನ್ನು ಗಮನಿಸ್ಬೇಕು. ನಾನು ಅವ್ರಿಗೆ ಒಂದು 10 ಸಲ ಹೇಳಿದಾಗ ಅವ್ರು ಬೋರ್ ಹೊಡಿಸಿದ್ರೆ ಅವ್ರಿಗೆ ನನಗೆ ಅದು ಗೊತ್ತಾಗುತ್ತೆ, ಇದು ಚೆನ್ನಾಗಿರಲ್ಲ. ಯು ಟ್ರೈ ಒನ್ ಮೋರ್ ಬೆಟರ್. ಬೀಯಿಂಗ್ ಆರ್ಟಿಸ್ಟ್ ಬ್ರೋ, ದೀಪಕ್ ರೈ ಅವ್ರ ಹತ್ರ, ಪ್ರಕಾಶ್ ಅವ್ರ ಹತ್ರ ಎಲ್ಲ ಆ್ಯಕ್ಟ್ ಮಾಡಿದ್ದು. ಸೊ ನೀವೇನು ಕಲ್ತ್ರಿ ನಿಮ್ಮ ಆ್ಯಕ್ಟಿಂಗ್ ಲೈಫಲ್ಲಿ? ತುಂಬ ಕಲೀಲಿಕ್ಕಿದೆ ಇನ್ನು. ಸೊ ಬಟ್ ಅವ್ರದ್ದೆಲ್ಲ ಈ ಟೈಮಿಂಗ್ ಅಂತ ಅಂತಾರಲ್ಲ, ಅದು ಸಖತ್ತಾಗಿದೆ. ಈವನ್ ಸ್ಕ್ರಿಪ್ಟಲ್ಲಿ ಇಲ್ದಿದ್ರು ಅವ್ರು ಯಾವ ಥರ ಇಂಪ್ರವೈಸ್ ಮಾಡ್ತಾರೆ, ಅದು ತುಂಬ ಕಲೀಲಿಕ್ಕಿದೆ. ನನಗೆ ಹೇಳೋಕೆ ತುಂಬ ಲಿಸ್ಟ್ ಇದೆ. ಬಟ್ ನನಗೆ ತುಂಬ ಇಷ್ಟ ಆಗೋದು ಅವರ ಕಾಮಿಡಿ ಟೈಮಿಂಗ್ ಹಾಗೂ ಇಂಪ್ರವೈಸೇಷನ್ ಸ್ಕಿಲ್ಲು. ಆ ಸ್ಕ್ರಿಪ್ಟಲ್ಲಿ ಇಲ್ದಿದ್ರು ಯಾವ ಥರ ಅವರನ್ನ ಫನ್ನಿ ಮಾಡಿ, ತುಂಬ ನಾನ್ ವೆಜ್ ಅಲ್ಲಿ ತುಂಬ ಸೀಕ್ವೆನ್ಸ್ಗಳಿದೆ. ಕೆಲವು ಸತಿ ಅವರು ಕಾಮಿಡಿ ಮಾಡ್ಬೇಕಾದ್ರೆ ನನಗೆ ನಗು ಬರುತ್ತೆ, ಬಟ್ ಕಂಟ್ರೋಲ್ ಮಾಡಬೇಕು ಹಾಗೆ. ಸೊ ಆ ಥರದಲ್ಲ, ಅದೇ ಆ 2 ವಿಷಯಗಳು ನಂಗೆ ತುಂಬ ಇಷ್ಟ. ಯಾವ್ದಾದ್ರು ಡಿಸ್ಕಸ್ ಮಾಡ್ತಾ ಇದ್ರಾ, ಇದನ್ನ ಹೇಗೆ ರೂಪಗೊಳ್ಪ ಹೇಗೆ ಮಾಡ್ಬೋದು ಅನ್ನೋ ಡಿಸ್ಕಷನ್? ಡಿಸ್ಕಷನ್ ಅಂದರೆ ನನ್ನ ಜೊತೆಗಿಂತ ಹೌದೌದು, ಡಿಸ್ಕಷನ್ ಡೈರೆಕ್ಟರ್ ಜೊತೆ. ಹೌದು. ಸೊ ಅದೇ ನನಗೆ ತುಂಬ ಖುಷಿ ಆಗೋದು ಆ ಟೈಮಿಂಗ್ ಹಾಗೂ ಆ ಇಂಪ್ರೂವೇಷನ್ನು ಹೇಗೆ ಮಾಡ್ತಾರೆ ಅಂತ. ಓಕೆ ಸರ್, ಕೊನೆಯದಾಗೆ ಇನ್ನೇನು ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಸೊ ನಿಮ್ಮ ನಾನ್ ವೆಜ್ ಕನಸಿನ ಕೂಸು ಈ ಸಿನಿಮಾ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇಲ್ಲ, ಫೆಬ್ರವರಿ 6th ರಿಲೀಸ್ ಆಗ್ತಾ ಇದೆ ನನ್ನ ಫಸ್ಟ್ ಸಿನಿಮಾ. ಬಟ್ ನನಗೆ ನನಗೊಂದು ಎಕ್ಸೈಟ್ ಇದೆ, ಅಂದರೆ ಮಂಗಳೂರಲ್ಲಿ ತುಳು ಸಿನಿಮಾ ಎಲ್ಲ ಮಾಡಿದ್ದೀನಿ, ಅಲ್ಲಿ ಆಡಿಯನ್ಸ್ ಎಲ್ಲ ನೋಡಿದ್ದಾರೆ. ಬಟ್ ಬ್ಯಾಂಗ್ಳೂರ್ದು ತುಂಬ ಕಡಿಮೆ ಕನ್ನಡದ ಒಂದು ಸಿನಿಮಾ ನೋಡಿಲ್ಲ ನಿಜ. ಇದೊಂದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಅಂದರೆ ನಾನು ಕಾಮಿಡಿಯಾಗಿ ಏನು ಮಾಡಿದ್ದೀನಿ, ಬಟ್ ಜನರಿಗೆ ಇಷ್ಟ ಆಗ್ಬೋದು. ಫ್ಯಾಮಿಲಿ ನೋಡುವಂಥ ಸಿನಿಮಾನೇ ಮಾಡಿರೋದು. ಎಲ್ಲ ಕಾಮಿಡಿ ಆರ್ಟಿಸ್ಟ್ಗಳಿದ್ದಾರೆ, ಸಬ್ಜೆಕ್ಟ್ ಚೆನ್ನಾಗಿದೆ, ಎಲ್ಲರೂ ಫ್ಯಾಮಿಲಿಗೆ ಇಷ್ಟ ಆಗ್ಬೋದು ಅಂತ ನನ್ನ ಅನಿಸ್ತದೆ. ಫ್ಯಾಮಿಲಿಯವ್ರಿಗೆ ಇಷ್ಟ ಆಗ್ಬೋದು, ಯಾರು ಕಾಮಿಡಿ ಇಷ್ಟ ಮಾಡ್ತಾರೆ ಅವ್ರಿಗೆ ಇಷ್ಟ ಆಗ್ಬೋದು. ಹೌದೌದು ಸರ್, ನೀವು ಹೇಳೋದಾದ್ರೆ ಕೊನೆಯದಾಗಿ ಸಿನಿಮಾ ಬಗ್ಗೆ?
ಅದೇ ನಮ್ಮ ಸಿನಿಮಾ ಫೆಬ್ರವರಿ 6ಗೆ ರಿಲೀಸ್ ಆಗ್ತಾ ಇದೆ. ಸೊ ನಾವು ನಮ್ಮ ಪ್ರಯತ್ನ ಮಾಡಿದ್ದೀವಿ. ಸೊ ಸೂರಜ್ ಸರು ಆಲ್ರೆಡಿ ಮಂಗಳೂರಲ್ಲಿ ಕಾಮಿಡಿ ಅಂದರೆ ಸ್ಟಾರ್ ಡೈರೆಕ್ಟರ್ ಅವರು, ಎಲ್ಲ ಸಬ್ಜೆಕ್ಟ್ ಬಂದು ಕಾಮಿಡಿನೇ. ಸೊ ಇವಾಗ ಎಲ್ಲರೂ ಅವ್ರವ್ರ ಟೆನ್ಷನ್ ಇದ್ದಾಗ ಥಿಯೇಟ್ರಿಗೆ ಬಂದು ಒಂದು ಚೆನ್ನಾಗಿರೋ ಕಾಮಿಡಿ ಸಿನಿಮಾ ನೋಡಿದ್ರೆ ಅವರಿಗೂ ಸ್ಟ್ರೆಸ್ ಫ್ರೀ ಆಗುತ್ತೆ, ಖುಷಿ ಆಗುತ್ತೆ. ಸೊ ನಮ್ಮ ಸಿನಿಮಾ ತುಂಬ ಕಾಮಿಡಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಜೊತೆ ಪ್ರಕಾಶ್ ತುಮ್ನಾಡ್ ಸರು, ದೀಪಕ್ ರೈ ಪಾಣಾಜೆ, ಪುಷ್ಪ ಸರು, ನವೀನ್ ಡಿಪ್ಪಡಿಲ್ ಎಲ್ಲರೂ ಒಳ್ಳೆ ಕ್ಯಾಲಿಬರ್ ಇವೆಲ್ಲ ಕಾಮಿಡಿ ಆರ್ಟಿಸ್ಟ್ಗಳು, ಒಳ್ಳೆ ಕಲಾವಿದರಿದ್ದಾರೆ ಸಿನಿಮಾದಲ್ಲಿ. ಸೊ ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಖಂಡಿತ ನಿಮಗೆ ನಮ್ಮ ಸಿನಿಮಾ ನೋಡಿ ತುಂಬ ಖುಷಿ ಆಗುತ್ತೆ. ಓಕೆ ಸರ್, ನಾವು ತೆರೆ ಮೇಲೆ ಆಲ್ಮೋಸ್ಟ್ ಎಲ್ಲ ತುಂಬ ಪಾತ್ರಗಳಲ್ಲಿ ನೋಡಿದ್ವಿ. ಸೊ ಇದು ಎಷ್ಟು ವಿಭಿನ್ನವಾಗಿ ನೋಡ್ಬೋದು ತೆರೆ ಮೇಲೆ ಸರ್ ಫೆಬ್ರವರಿ 6? ನಾನು ಆಗ ಹೇಳಿದ್ದೀನಿ, ಆದರೆ ಲೈಕ್ ಇದು ಬರೀ ಹಾಸ್ಯದ ಪಾತ್ರ ಅಲ್ಲ, ಹಾಸ್ಯದ ಜೊತೆಗೆ ಎಂಡಲ್ಲೇ ಈ ಪಾತ್ರದ ಒಂದು ಬದಲಾವಣೆ ಇರುತ್ತೆ, ಒಂದು ಏನೋ ಮೋಟಿವೇಶನ್ ಇರುತ್ತೆ. ಸೊ ಅದಕ್ಕೆ ಒಂದು ಸ್ಪೆಷಲ್ ಪಾತ್ರ ಇದು, ಇಲ್ಲಿ ಸ್ಟೋರಿಗೆ ಮಾಡಿದ ಪಾತ್ರಗಳಿಗಿಂತ ಚೆನ್ನಾಗಿದೆ. ಬಟ್ ಕಂಪ್ಲೀಟ್ ಹ್ಯೂಮರ್ ಇದೆ, ಏನಿದೆ ಅದು ನಿಮ್ಗೆ ಬಂದು ಎಂಜಾಯ್ ಮಾಡ್ಲಿಕ್ಕೆ ಏನು 1-2 ಗಂಟೆ ಕೊಡ್ತೀವಿ ನಾವು. ಸೊ ಕಂಪ್ಲೀಟ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಒಂದು ಚಿಕ್ಕ ಮೆಸೇಜ್, ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ. ಓಕೆ, ಇಡೀ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಸರ್. ಫೆಬ್ರವರಿ 6 ಖಂಡಿತ ಎಲ್ಲ ಆಡಿಯನ್ಸ್ಗೆ ನಾನ್ ವೆಜ್ ಒಳ್ಳೆ ಮೀಲ್ಸ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ವಿ. ನಾವು ಥಿಯೇಟ್ರಿಗೆ ಬಂದು ನೋಡ್ತೀವಿ ಖಂಡಿತ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ತುಂಬ ಥ್ಯಾಂಕ್ ಯು.